ಬಂಧುಗಳೇ, ಈ ದಿನ ಸಾಮಾಜಿಕ ಸಾಮರಸ್ಯ ಮೂಡಿಸುವಲ್ಲಿ ಭಜನೆಯ ಪಾತ್ರ ಎಂಬ ವಿಷಯದ ಕುರಿತಂತೆ ಉಪನ್ಯಾಸ ನೀಡುವುದಕ್ಕೆ ಈಗಾಗಲೇ ನಮ್ಮೊಂದಿಗೆ ಜೊತೆಯಾಗಿರುವವರು ಮಹಾಕವಿ ರತ್ನಾಕರ ವರ್ಣಿ ಪ್ರಶಸ್ತಿ ಪುರಸ್ಕೃತರು, ನಿವೃತ್ತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾಗಿರುವ ಶ್ರೀ ಮುನಿರಾಜ್ ರೆಂಜಾಳ ಇವರು. ಇವರ ಕಿರು ಪರಿಚಯವನ್ನು ತಮ್ಮ ಮುಂದಿಡಲು ಬಹಳ ಸಂತೋಷ ಪಡ್ತಾ ಇದ್ದೇನೆ. MA B.Ed ಪದವೀಧರರಾದ ಶ್ರೀಯುತರು ವೃತ್ತಿಯಲ್ಲಿ ಆದರ್ಶ ಶಿಕ್ಷಕರು. ಸುದೀರ್ಘ 37 ವರ್ಷ ಪ್ರೌಢಶಾಲಾ ಅಧ್ಯಾಪಕರಾಗಿ ಮುಖ್ಯೋಪಾಧ್ಯಾಯರಾಗಿ ದುಡಿದು 2021ರಿಂದ ನಿವೃತ್ತ ಜೀವನದಲ್ಲಿದ್ದಾರೆ. ವೃತ್ತಿಯಿಂದ ನಿವೃತ್ತರಾದರೂ ಪ್ರವೃತ್ತಿಯಲ್ಲಿ ಖ್ಯಾತ ವಾಗ್ಮಿಯಾಗಿ, ಲೇಖಕರಾಗಿ, ಪ್ರವಚನಕಾರರಾಗಿ, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರಾಗಿ, ಸಾಹಿತ್ಯ ಸಂಸ್ಕೃತಿಯ ಪರಮ ರಕ್ಷಕರಾಗಿ, ಯಕ್ಷಗಾನ ಕಲಾವಿದರಾಗಿ, ಸಂಪನ್ಮೂಲ ವ್ಯಕ್ತಿಯಾಗಿ ಜನಮಾನಸದಲ್ಲಿ ಚಿರಪರಿಚಿತರಾಗಿರುವ ಇವರ ಚಿಂತನ, ಭಾಷಣ, ರಸಪ್ರಶ್ನೆ, ವೀಕ್ಷಕ ವಿವರಣೆಗಳು ಆಕಾಶವಾಣಿಯಲ್ಲಿ ನಿರಂತರವಾಗಿ ಪ್ರಸಾರವಾಗಿದೆ ಎಂಬುದು ಹೆಮ್ಮೆಯ ಸಂಗತಿ. 2018ರಲ್ಲಿ ಕಾರ್ಕಳ ತಾಲೂಕು 15ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯ ಗೌರವ ಇವರಿಗೆ ಅರ್ಹವಾಗಿಯೇ ಲಭಿಸಿದೆ. 2019ರಲ್ಲಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಪುರಸ್ಕೃತರಾಗಿದ್ದಾರೆ. 2022ರಲ್ಲಿ ರಾಜ್ಯ ಮಟ್ಟದ ಮಹಾಕವಿ ರತ್ನಾಕರ ವರ್ಣಿ ಪ್ರಶಸ್ತಿ ಮತ್ತು ಮಿರ್ಜಿ ಅಣ್ಣಾರಾಯ ಆದರ್ಶ ಶಿಕ್ಷಕ ಪ್ರಶಸ್ತಿಗಳಿಂದ ಪುರಸ್ಕೃತರಾಗಿದ್ದಾರೆ. 2023ರಲ್ಲಿ ಜಾರ್ಖಂಡ್ನ ಸಮ್ಮೇದ ಶಿಖರ್ಜಿಯಲ್ಲಿ ಪೂಜ್ಯ ಗುರು ಸಾನ್ನಿಧ್ಯದಿಂದ ತ್ರೈಲೋಕ್ಯ ಭೂಷಣ ಬಿರುದು ಲಭಿಸಿದೆ. 2024ರಲ್ಲಿ ಕಾಂತಾವರ ಕನ್ನಡ ಸಂಘ ಕನ್ನಡ ಗಮಕ ಕಲಾ ಪ್ರವಚನ ಪ್ರಶಸ್ತಿ ನೀಡಿ ಗೌರವಿಸಿದೆ. ಹೀಗೆ 10 ಹಲವು ಪ್ರಶಸ್ತಿಗಳು ಇವರ ವಿದ್ವತ್ತಿಗೆ ಮುಕುಟಪ್ರಾಯವಾಗಿ ಲಭಿಸಿವೆ. ಕನ್ನಡ ನಾಡಿನ ಸಾಂಸ್ಕೃತಿಕ ಲೋಕದಲ್ಲಿ ಹೆಸರುವಾಸಿಯಾಗಿರುವ ಧ್ರುವತಾರೆ ಶ್ರೀ ಮುನಿರಾಜ್ ರೆಂಜಾಳ ಇವರು ಈ ದಿನ ಸಾಮಾಜಿಕ ಸಾಮರಸ್ಯ ಮೂಡಿಸುವಲ್ಲಿ ಭಜನೆಯ ಪಾತ್ರ ಎಂಬ ವಿಷಯದ ಕುರಿತಂತೆ ತಮ್ಮ ಅನುಭವಾಮೃತವನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ಹಿರಿಯರು ಗುರುಶ್ರೇಷ್ಠರಾದ ಶ್ರೀಯುತ ಮುನಿರಾಜ್ ರೆಂಜಾಳ ಇವರಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ನ ಪರವಾಗಿ 26ನೇ ವರ್ಷದ ಭಜನಾ ತರಬೇತಿ ಕಮ್ಮಟ ಕಾರ್ಯಾಗಾರದಲ್ಲಿ ನೆರೆದಿರುವ ಸರ್ವ ಸಜ್ಜನ ಬಂಧುಗಳ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಭಜನಾ ಕಮ್ಮಟದ ಕೋಶಾಧಿಕಾರಿಯಾಗಿರುವ ಶ್ರೀ ಧನ್ಯಕುಮಾರ್ ಇವರು ಶಾಲು ಹೊದಿಸಿ, ಸದಸ್ಯರಾಗಿರುವ ಪದ್ಮರಾಜ್ ಇವರು ಪುಷ್ಪಗುಚ್ಛವನ್ನು ನೀಡಿ ಆತ್ಮೀಯವಾಗಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸರ್, ತಮ್ಮ ಅನುಭವದ ನುಡಿಗಳಿಗಾಗಿ ವೇದಿಕೆ. ಚಂದ್ರಾರ್ಕಕೋಟಿಘಟಿತೋಜ್ವಲದಿವ್ಯಮೂರ್ತೆ ಶ್ರೀಚಂದ್ರಿಕಾ ಕಲಿತ ನಿರ್ಮಲ ಶುಭ್ರವಾಸೆ ಕಾಮಾರ್ತದೇಚ ಕಲಹಂಸ ಸಮಾಧಿರೂಢೆ ವಾಗೀಶ್ವರಿ ಪ್ರತಿದಿನಂ ಮಮ ರಕ್ಷ ದೇವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಹಿರಿತನದ ಒಂದು ಅಂಗವಾಗಿರುವ ಈ ಭಜನಾ ಕಮ್ಮಟದಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಎಲ್ಲ ಸಹೃದಯರೇ ಮತ್ತು ಕ್ಷೇತ್ರದ ಎಲ್ಲ ಕಾರ್ಯಕರ್ತರೇ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ ಅಂದೆ. ನನಗೊಂದ್ಸಲ ಹೆದರಿಕೆ ಆಯಿತು. ಯಾಕೆ ಅಂದರೆ ನಮ್ಮೂರಿನಲ್ಲಿ ನಮಸ್ಕಾರ ಹೇಳಿದರೆ ವಾಪಸ್ ನಮಸ್ಕಾರ ಹೇಳ್ತಾರೆ, ಸಿಟ್ಟಿದ್ರೆ ಹೇಳಲ್ಲ. ಹಾಗಾಗಿ ಸುಮಾರು 176-180 ಜನ ಇರ್ತಕ್ಕಂಥ ನನ್ನ ಎದುರಿರುವ ಜನ ಯಾರೂ ನಾನು ನಮಸ್ಕಾರ ಕೊಟ್ಟರೆ ವಾಪಸ್ ಕೊಡಲಿಲ್ಲ ಅಂದರೆ
ಖಂಡಿತ ನನ್ನ ಮೇಲೆ ಸಿಟ್ಟುಂಟು ಅಂತ ತಿಳ್ಕೊಂಡು ಭಯ ಆಯಿತು. ಆದರೆ ಒಂದೇ ನಿಮಿಷದಲ್ಲಿ 2ನೇ ಸಲ ನಮಸ್ಕಾರ ಕೊಟ್ಟಾಗ ನೀವು ನಮಸ್ಕಾರ ಕೊಟ್ರಲ್ಲ, ಭಯ ಹೋಯಿತು, ಪ್ರೀತಿ ಬಂತು. ಬಹಳ ಮುಖ್ಯವಾಗಿ ಬಂಧುಗಳೇ, ಇಡೀ ಕರ್ನಾಟಕದಿಂದ ಈ 26ನೆಯ ಭಜನಾ ಕಮ್ಮಟದಲ್ಲಿ ಭಾಗವಹಿಸುವುದಕ್ಕೆ ಆಯ್ಕೆಯಾಗಿ ತೀರಾ ಆಯ್ಕೆಯಾಗಿ ನೀವು 180 ಜನ ಇಲ್ಲಿಗೆ ಬಂದಿದ್ದೀರಿ ಅಂದರೆ ಎಂಥ ಭಾಗ್ಯವಂತರು ಅಂತ ನಾನು ಯೋಚನೆ ಮಾಡೋದು. ಸಾವಿರ ಜನ ಇಲ್ಲಿ ಬರಬೇಕು, ಈ ಕಮ್ಮಟದಲ್ಲಿ ಭಾಗವಹಿಸಬೇಕು ಅಂತ ಆಸೆ ಪಡ್ತಾರೆ. ಅವರಿಗಾಗದಿಗೂ ಸಿಗದೇ ಇರತಕ್ಕಂಥ ಅವಕಾಶ ನಿಮಗೆ ಸಿಕ್ಕಿದೆಯಲ್ಲ, ಆದ್ದರಿಂದ ನಿಮಗೆ ವಿಶೇಷವಾದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಸಾಮಾನ್ಯವಾಗಿ ನಾನು ಕನ್ನಡ ಪಾಠ ಮಾಡ್ತಾ ಇದ್ದದ್ದು. ಶಾಲೆಯಲ್ಲೂ ಪಾಠ ಮಾಡೋದು ಲಾಸ್ಟ್ ಪೀರಿಯಡೇ ಕನ್ನಡ, 12 ಗಂಟೆಗೆ ಶುರುವಾಗೋದು. ಈಗಲೂ ಒಂಥರ ಹಾಗೇನೆ, ಲಾಸ್ಟ್ ಪೀರಿಯಡ್ನ ಪಾಠ, ಇದಾದಮೇಲೆ ಬಿಸಿ ಊಟ. ಹಾಗಾಗಿ ಎಲ್ಲೋ ಕಷ್ಟ ಆಗ್ತದೋ ಅಂತ ಒಂದು ಆತಂಕ ಇದೆ ನನಗೆ, ಕಷ್ಟ ಆಗಬಾರ್ದು ಅಂತ. ಅದಕ್ಕೆ ಬೇಕಾಗಿ ಇತ್ತೀಚೆಗೆ ಕೇಳಿದ ಒಂದು ಸಣ್ಣ ಘಟನೆಯನ್ನು ನಿಮಗೆ ಹೇಳಿ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ಘಟನೆ ಅಂದರೆ ಘಟನೆ ಅಲ್ಲ, ಅದರ ಕೊನೆಯಲ್ಲಿ ಒಂದು ಪ್ರಶ್ನೆ ಇದೆ, ಆದ್ದರಿಂದ ನೀವು ಸರಿ ಕೇಳಬೇಕಾಗತ್ತೆ. ಒಂದು ಮನೆಯಲ್ಲಿ ಹೊಸದಾಗಿ ಒಂದು ನೀರಿನ ಟ್ಯಾಂಕ್ ಇಟ್ಟಿದ್ದಾರೆ, ನೀರಿನ ಟ್ಯಾಂಕ್. ಅದಕ್ಕೆ ಹೊಸದಾಗಿ ನಳ್ಳಿ ಜೋಡಿಸಿದ್ದಾರೆ, ಅಂದರೆ ಪೈಪ್ ಜೋಡಿಸಿದ್ದಾರೆ. ಒಂದು ಕೋಣೆಯ ಒಳಗೆ, ಒಂದು ಬಾತ್ರೂಮ್ನ ಒಳಗೆ ಟ್ಯಾಪ್ ಹಾಕಿದ್ದಾರೆ, ಹೊಸ್ತೆ. ಆ ಟ್ಯಾಪಿನ ಅಡಿಯಲ್ಲಿ ಒಂದು ಬಕೆಟ್ ಇಟ್ಟಿದ್ದಾರೆ, ಹೊಸ್ತೆ ಅದು ಕೂಡ. ನೀರು ಬಿಟ್ಟಿದ್ದಾರೆ, ಅದರಲ್ಲೂ ನೀರಿದೆ, ಪೈಪಲ್ಲಿ ನೀರು ಬರ್ತಾ ಇದೆ. ಸುಮಾರು 1 ಗಂಟೆ ನೀರು ಬಿಡ್ತಾರೆ. ಆದರೆ 1 ಗಂಟೆ ಆದರೂ ಕೂಡ ಬಕೆಟಲ್ಲಿ ಒಂದು ಹನಿ ಕೂಡ ನೀರಿಲ್ಲ. ಯಾಕೆ? ಇಲ್ಲ, ಆಫ್ ಆಗಿಲ್ಲ, ಆನ್ ಬಿಟ್ಟಿದ್ದಾರೆ ಹೇಳಿದ್ದೇನೆ ನಾನು. ನೀವೆಲ್ಲರೂ ಒಟ್ಟಿಗೆ ಹೇಳಿದ್ರೆ ಹೇಗೆ ಕಾಣೋದು? ಇಲ್ಲ, ಯಾರ್ದು ಕೇಳ್ತಾ ಇಲ್ಲ ನಂಗೆ. ರಿಟೈರ್ಡ್ ಬೇರೆ ನಾನು. ಹೌದು, ನಿಂತ್ಕೊಂಡು ಹೇಳಿ. ಇಲ್ಲಪ್ಪ, ಹಾಗೆಲ್ಲ ನೀವು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕಿಲ್ಲ. ತರುವವರು ನೋಡೋದಿಲ್ವಾ? ಇಲ್ಲಪ್ಪ, ಇಲ್ಲ, ಅದೇ ಹೇಳ್ತಾ ಇರೋದು. ನೀರು ಬರ್ತಾ ಇದೆ ಅಂತ ಹೇಳಿದ್ದೇನೆ ನಾನು. ಬಕೆಟ್ ಉಂಟು ದೇವ್ರೆ. ಒಬ್ಬೊಬ್ರು ಹೇಳಿ. ಕೊಟ್ಟಿದ್ದಾರೆ ಹೇಳಿದ್ದೇನೆ ನಾನು ಕರೆಕ್ಟ್ ಹೇಳಿದ್ದೇನೆ. ಇಲ್ಲ, ನಳ್ಳಿ ಅಡಿಯಲ್ಲೇ ಇದೆ. ಶಬಾಸ್. ಕೇಳ್ತಾ ಎಲ್ರಿಗೂ? ಬಕೆಟ್ ಇಟ್ಟಿದ್ದಾರೆ ಅಂತ ಹೇಳಿದ ಹೊರತು ಹೇಗಿಟ್ಟಿದ್ದಾರೆ ಹೇಳಲಿಲ್ಲ. ಬಕೆಟ್ ಕೌಚಿ ಇಟ್ಟಿದ್ದಾರೆ. ಒಂದು ನಿಮಿಷ, ನಾವು ಸಭೆ ಸಮಾರಂಭಗಳಲ್ಲಿ, ಈ ಥರದ ಕಾರ್ಯಾಗಾರಗಳಲ್ಲಿ ನಮ್ಮ ಬಕೆಟನ್ನು ಉಲ್ಟಾ ಇಟ್ಟರೆ ಏನೂ ಫಿಲ್ ಆಗಲ್ಲ. ಬಕೆಟ್ ಸರಿ ಇಟ್ಕೊಳ್ಳಿ ಅಂತ ಸೂಚಿಸ್ಲಿಕ್ಕೆ ಬೇಕಾಗಿ ಈ ಘಟನೆ ಹೇಳಿಬಿಟ್ಟೆ. ಬಕೆಟ್ ಸರಿ ಇಟ್ಕೊಳ್ಳಿ, ಫಿಲ್ ಆಗಬೇಕು. ಒಂದು ವಾರ ಕಮ್ಮಟ ಸಾರ್ಥಕ ಆಗಬೇಕು ಅಂದರೆ ಬಕೆಟ್ ಫುಲ್ ಆಗಬೇಕು. ಉಲ್ಟಾ ಇಟ್ಕೊಂಡು ಎಷ್ಟು ದಿನ ಕಳೆದ್ರೆ ಏನು ಪ್ರಯೋಜನ ಅಲ್ವಾ? ಆದ್ದರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಒಂದು ಅಪರೂಪದ ವಿಶಿಷ್ಟವಾದಂತಹ ಈ ಕಾರ್ಯಕ್ರಮ ನಡೀತಾ ಇದೆ, ಕಮ್ಮಟ ನಡೀತಾ ಇದೆ. ಅದರಲ್ಲಿ ಭಾಗವಹಿಸ್ತಕ್ಕಂಥ ಭಾಗ್ಯದ ಜೊತೆಯಲ್ಲಿ ಒಂದಿಷ್ಟು ಸಂಪಾದನೆ ಮಾಡ್ತಕ್ಕಂತಹ ದೃಷ್ಟಿಯಿಂದಲೂ ಕೂಡ ನಾವು ಜಾಗರೂಕತೆಯಿಂದ ಇದರಲ್ಲಿ ಭಾಗವಹಿಸಬೇಕು ಅನ್ನೋದನ್ನು ನೆನಪು ಮಾಡಿಕೊಳ್ತಾ ಇದ್ದೆ. ಸ್ವತಃ ಒಂದು ಮಾತು ನನ್ನ ಬಗ್ಗೆ ಹೇಳೋದಿದ್ರೆ, ನಾನು ನಿತ್ಯ ಸಂಜೆ 7:30 ಗಂಟೆಯಿಂದ 8 ಗಂಟೆಗೆ ಭಕ್ತಿಯಿಂದ ಭಜನೆ ಮಾಡ್ತೇನೆ. ನನ್ನ ಮನೇಲಿ ನಾನು ಮಾಡ್ತೇನೆ. ಬೇರೆ ಯಾರು ಬರ್ತಾರೆ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ, ನಾನು ಮಾಡ್ತೇನೆ. ಬಹುಶಃ ಅದೇ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದೆಯೇನೋ ಅಂತಲೂ
ಅಂದ್ಕೊಳ್ತೇನೆ ನಾನು. ಅದೇನೇ ಇರಲಿ, ವಿಶೇಷವಾಗಿ ಭಜನೆ ನಮ್ಮ ಮನೆಗಳಲ್ಲಿ ಹಾಡ್ಬೋದು, ಎಲ್ಲ ಹಾಡ್ಬೋದು. ಆದರೆ ಧರ್ಮಸ್ಥಳದಂತಹ ಒಂದು ಸರ್ವಧರ್ಮ ಸಮನ್ವಯದ ಸಾಮರಸ್ಯದ ಸಂದೇಶವನ್ನು ಜಗತ್ತಿಗೆಲ್ಲ ಸಾರತಕ್ಕಂತಹ ಕ್ಷೇತ್ರದಲ್ಲಿ ನಾವು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಾಗ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಹೇಳ್ತಕ್ಕಂತಹ ಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂತ ಅಂದ್ಕೊಳ್ಳೋದು. ಬಂಧುಗಳೇ, ಅದರ ಜೊತೆಗೆ ನಮಗೊಂದು ಜಂಬ ಇದೆ, ನಮಗೊಂದು ಹೆಮ್ಮೆ ಇದೆ, ನಾವೆಲ್ಲ ಭಾರತೀಯರು ಅಂತ. ನಿಮ್ಗೆ ಗೊತ್ತಾ, ಜಗತ್ತಿನ ಹೆಚ್ಚಿನ ಎಲ್ಲ ರಾಷ್ಟ್ರಗಳಿಗೂ ಕೂಡ, ರಾಷ್ಟ್ರದ ಜನರಿಗೂ ಕೂಡ ಭಾರತ ಅಂದರೆ ಒಂದು ಆಶ್ಚರ್ಯ. ಯಾಕೆ ಆಶ್ಚರ್ಯ ಹೇಳಿ? ಬೇರೆ ಎಲ್ಲ ದೇಶಗಳಲ್ಲಿ ಆ ದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ನಾವು ಈ ದೇಶಕ್ಕೆ ಸೇರಿದವರು ಅಂತ ಒಗ್ಗಟ್ಟನ್ನು ಫೀಲ್ ಮಾಡಲಿಕ್ಕೆ, ಯೋಚನೆ ಮಾಡಲಿಕ್ಕೆ ಏನಾದರೂ ಒಂದು ಕಾರಣ ಇದೆ. ಒಂದೋ ಆ ದೇಶದಲ್ಲಿ ಬದುಕುವವರೆಲ್ಲ ಒಂದೇ ಧರ್ಮಕ್ಕೆ ಸೇರಿದವರು, ಅಥವಾ ಒಂದೇ ರೀತಿಯ ಡ್ರೆಸ್ ಹಾಕೋರು. ನೀವು ಇಂಗ್ಲೆಂಡಿಗೆಲ್ಲ ಹೋದರೆ ಎಲ್ಲರೂ ಕೋಟೆ ಹಾಕೋದು, ಒಂದೇ ರೀತಿಯ ಡ್ರೆಸ್ ಹಾಕೋರು, ನೋಡ್ಲಿಕ್ಕೆ ಒಂದೇ ಥರ ಇರುವವರು. ಜಪಾನ್, ಚೀನಾದವರು ನೀವು ನೋಡಿ, ನಾನು ಎಷ್ಟೋ ಸಲ ತಮಾಷೆಗೆ ಹೇಳಲಿಕ್ಕೆ ಉಂಟು, ಅವರ ಹೆಂಡತಿಯರಿಗೆ ಭಾರಿ ಕಷ್ಟ ಗಂಡನನ್ನು ಪತ್ತೆ ಮಾಡೋದು ಅಂತ. ಒಂದೇ ಥರ ಎಲ್ಲ. ಕೆಲವು ದೇಶಕ್ಕೆ ಹೋಗಿ, ಜಪಾನಿಗೆ ಹೋಗಿ ಎಲ್ಲರೂ ಒಂದೇ ಭಾಷೆ ಮಾತಾಡೋದು, ಜಪಾನಿ ಭಾಷೆ. ಹೀಗೆ ಏನು ನೋಡಿದ್ರು. ಪಾಕಿಸ್ತಾನಕ್ಕೆ ಹೋದರೆ ಧರ್ಮ ಒಂದೇ. ಅವರವರ ದೇಶಗಳಲ್ಲಿ ಭಾರತ ಒಂದು ಬಿಟ್ಟು ಬಾಕಿ ಎಲ್ಲ ದೇಶಗಳಲ್ಲಿರುವ ಜನರಿಗೆ ಏನಾದರೂ ಒಂದು ಸಂಗತಿ ಇದೆ, ನಾವೆಲ್ಲ ಈ ದೇಶಕ್ಕೆ ಸಂಬಂಧಪಟ್ಟವರು ಅಂತ ಹೇಳಲಿಕ್ಕೆ. ಅಂತಹ ಯಾವ ಸಂಗತಿಯೂ ಇಲ್ಲದೆ, ಅಷ್ಟೇ ಅಲ್ಲ, ಎಂಥ ವೈವಿಧ್ಯ. ಇಲ್ಲಿರುವ 180 ಜನ 180 ರೀತಿಯಲ್ಲಿದ್ದೇವೆ. ಇದು ನಮ್ಮ ದೇಶದ ಸಂಸ್ಕೃತಿ, ವೈವಿಧ್ಯತೆಯೇ ಭಾರತ. ನಮ್ಮನ್ನು ನಾವೆಲ್ಲ ಒಂದು ಅಂತ ಹೇಳಿಕೊಳ್ಳೋದಕ್ಕೆ ಸಹಾಯವಾಗ್ತಕ್ಕಂಥ ಒಂದೇ ಒಂದು ಸಂಗತಿ ಇಲ್ಲ. ಅಂತಹ ದೇಶದಲ್ಲಿ ನಾವು ಬದುಕ್ತಾ ಇದ್ರೂ ಕೂಡ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಈ ದೇಶದಲ್ಲಿ ಜನ ಒಗ್ಗೂಡಿ ಬದುಕ್ತಾ ಇದ್ದೇವಲ್ಲ, ಇದರ ಹಿಂದೆ ಇರ್ತಕ್ಕಂಥ ರಹಸ್ಯ ಏನು ಅಂತ ಜಗತ್ತಿನವರೆಲ್ಲ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ರಹಸ್ಯ ಒಂದೇ, ನಾವು ಭಾರತೀಯರು, ಭಾರತೀಯ ಸಂಸ್ಕೃತಿಗೆ ಸೇರಿದವರು ಅನ್ನತಕ್ಕಂಥದ್ದಕ್ಕೆ ಸಂಬಂಧಪಟ್ಟಾಗಿರುವ ಒಂದೇ ಸಂಗತಿ ಏನು ಅನ್ನೋದನ್ನು ನಿಮಗೆ ಹೇಳುವುದಕ್ಕೆ ಮೊದಲು ಒಂದು ಸಣ್ಣ ಕಥೆ ಅಥವಾ ಘಟನೆಯನ್ನು ಹೇಳಿಬಿಡ್ತೇನೆ. ಬಕೆಟ್ ಸರಿ ಇದೆಯಲ್ಲ? ಓಕೆ, ನೆನಪು ಮಾಡಿಕೊಳ್ತೇನೆ. ಭುಜಬಲಿಯವರೇ ಮೊನ್ನೆ ಹೇಳಿದ ಕಥೆ ಇದು. ಮೊನ್ನೆ ಪುರಾಣ ವಾಚನಕ್ಕೆ ಬಂದಿದ್ದೆ. ಚೀನಾದಿಂದ ಒಬ್ಬ ಭಾರತ ನೋಡಬೇಕು ಅಂತ ಭಾರತಕ್ಕೆ ಬಂದ. ಭಾರತಕ್ಕೆ ಬಂದರೆ ಭಾಷೆ ಬರಲ್ಲ ಅವನಿಗೆ, ಅವನು ಚೈನೀಸ್ ಭಾಷೆ ಗೊತ್ತುಂಟು ನಮಗೆ. ಇಲ್ಲಿ ಅವರಿಗೆ ನಮ್ಗದ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಒಂದು ಭಾರತದಲ್ಲಿರುವಂತಹ ಒಬ್ಬ ಮನುಷ್ಯನನ್ನು ನೇಮಕ ಮಾಡಿಕೊಂಡ. ಅವನಿಗೆ ಚೀನಿಯೂ ಬರ್ತದೆ, ನಮ್ಮ ದೇಶದ್ದು ಬರ್ತದೆ. ನೇಮಕ ಮಾಡಿಕೊಂಡ, ನೋಡು ಎಲ್ಲಿ ಬೇಕೋ ಅಲ್ಲಿ ನನಗೆ ಸಹಾಯ ಮಾಡಬೇಕು. ಆಯಿತು ಅಂದ. ಹೋಗ್ತಾ ಇದ್ರು, ಊರಿಂದ ಊರಿಗೆ ಹೋಗ್ತಾ ಇದ್ರು. ಒಂದು ಊರಿಗೆ ಬಂದರು, ಅಲ್ಲೊಂದು ದೊಡ್ಡ ದೇವಸ್ಥಾನ. ಆ ದೇವಸ್ಥಾನದ ಒಳಗೆ ಹೋಗಬೇಕು. ನಮ್ಮ ಭಾರತದ ಎದುರು ಹೋಗುವಾಗ ಅಲ್ಲೊಂದು ದೊಡ್ಡ ಬೋರ್ಡ್ ಹಾಕಿದ್ದಾರೆ, ಪಾದರಕ್ಷೆಗಳನ್ನು ಕಳಚಿಟ್ಟು ಬನ್ನಿ ಅಂತ. ಇವನಿಗೆ ಅರ್ಥ ಆಗ್ತದೆ, ಅವನಿಗೆ ಅರ್ಥ ಆಗಲ್ಲ, ಚೀನಾದವನಿಗೆ. ಆದ್ದರಿಂದ ಅವನು ತಕ್ಷಣ ಚಪ್ಪಲಿ ಕಳಚಿಟ್ಟು ಹಿಂದೆ ತಿರುಗಿ ನೋಡಿದ. ಇವನಿಗೆ ಹೇಳಬೇಕಲ್ಲ ಚಪ್ಪಲಿ ಕಳಚಿಟ್ಟು ಬಾ ಅಂತ. ನೋಡ್ತಾನೆ, ಇವನ ಕಾಲಲ್ಲಿ ಚಪ್ಪಲಿ ಇಲ್ಲ. ಇವನಿಗೆ ತಲೆ ಬಿಸಿ ಆಯಿತು. ಎಲ್ಲರೂ ನಾನು ಹೇಳದೆ ಇವ ಚಪ್ಪಲಿ ಇನ್ನು ಎಲ್ಲೋ ಇಟ್ಟು ಎಂಥ ಆಗ್ಬಿಟ್ಟಿದೆಯಪ್ಪ, ಹೇಗೆ ಹೇಳೋದು ಇವನಿಗೆ ಅಂತ ಆಶ್ಚರ್ಯದಿಂದ ನೋಡ್ತಾ ಇದ್ದ. ಅಷ್ಟೊತ್ತಿಗೆ ಚೀನಾದವ ಕೇಳಿದೆ ಎಂತ ಅಂತ. ಅಲ್ಲ ನೀನು ಚಪ್ಪಲಿ ಎಲ್ಲೋ? ಯಾಕೆ? ಇಲ್ಲೊಂದು ಬೋರ್ಡ್ ಉಂಟು ಮಾರಾಯ. ಎಂಥ ಬೋರ್ಡು? ಬೋರ್ಡ್ ಎಂತ ಕೇಳಿದ್ರೆ ಪಾದರಕ್ಷೆಗಳನ್ನು ಕಳಚಿಟ್ಟು ಬನ್ನಿ ಅಂತುಂಟು. ನಮ್ಮ ದೇಶದಲ್ಲಿ ದೇವಸ್ಥಾನದ ಒಳಗೆ ಹೋಗಬೇಕಾದ್ರೆ ಒಳಗಡೆ ಚಪ್ಪಲಿ ಹಾಕೋದಿಲ್ಲ ಭಾರತದಲ್ಲಿ, ಆದ್ದರಿಂದ ಹೊರಗೆ ಕಳಚಿಡಬೇಕು ಅಂತ ಬೋರ್ಡ್ ಹಾಕಿದ್ದ. ನಿಂಗೆ ಅರ್ಥ ಆಗಲ್ಲಲ್ಲ, ಅದಕ್ಕೆ ನೋಡಿದರೆ ನಿನ್ನ ಕಾಲಲ್ಲಿ ಚಪ್ಪಲಿ ಇಲ್ಲ, ಚಪ್ಪಲಿಯಲ್ಲಿ ಇಟ್ಟಿ ಇಂದ. ಆಗ ಚೀನಾದವ ಹೇಳ್ತಾನೆ, ದಯವಿಟ್ಟು ಕೇಳಿ. ಚೀನಾದವ ಹೇಳ್ತಾನೆ, ನೋಡು, ಯಾವುದೇ ಒಂದು ದೇಶಕ್ಕೆ ಒಬ್ಬ ಪ್ರವಾಸಿ ಹೋಗಬೇಕು ಅಂದರೆ, ಒಬ್ಬ ವ್ಯಕ್ತಿ ಹೋಗಬೇಕು ಅಂದರೆ, ಆ ದೇಶದ ವಾತಾವರಣ, ಆ ದೇಶದ ಒಂದು ಸಂಸ್ಕೃತಿ, ಆ ದೇಶದ ಆಹಾರ ಎಲ್ಲ ತಿಳ್ಕೊಂಡು ಹೋಗಬೇಕು, ಒಟ್ಟಾರೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಭಾರತಕ್ಕೆ ಬರುವ ಮೊದಲು ನಾನು ಭಾರತದ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಬಂದಿದ್ದೇನೆ. ಹಾಗೆ ತಿಳ್ಕೊಳ್ತಾ ಇರಬೇಕಾದ್ರೆ ನಾನು ತಿಳಿದ ಒಂದು ಸಂಗತಿ ಏನು ಅಂದರೆ, ಭಾರತದಲ್ಲಿ ಜನ ದೇವಸ್ಥಾನದ ಒಳಗೆ ಚಪ್ಪಲಿಗಳನ್ನು ಹಾಕುವುದಿಲ್ಲ ಅಂತ ಗೊತ್ತಾಯಿತು ನನಗೆ. ಹಾಗೆ ನಾನು ಬರ್ತಾ ಇದ್ದಾಗ
ಚೀನಾದ ಗಡಿ ದಾಟಿ ಭಾರತದ ಒಳಗೆ ಬರುವಾಗ ನನಗೆ ಏನನ್ನಿಸ್ತು ಅಂದರೆ, ಅಯ್ಯೋ, ಇಡೀ ಭಾರತ ದೇಶವೇ ಒಂದು ದೇವಸ್ಥಾನ ಇದ್ದ ಹಾಗಿದೆ, ಆದ್ದರಿಂದ ಅದರೊಳಗೆ ನಾನು ಚಪ್ಪಲಿ ಹಾಕಬಾರ್ದು ಅಂತ ಚಪ್ಪಲಿಯನ್ನು ಚೀನಾದಲ್ಲಿ ಇಟ್ಟು ಬಂದೆ ಎಂದ. ನಾನು ಚೀನಾದಲ್ಲೇ ಇಟ್ಟು ಬಂದಿದ್ದೇನೆ. ಅವನು ಒಂದು ಗಳಿಗೆ ಅಥವಾ ಕೆಲವು ದಿವಸಕ್ಕೆ ಪ್ರವಾಸಕ್ಕೆ ಬಂದಿರತಕ್ಕಂಥವನೇ ಈ ದೇಶವನ್ನು ಒಂದು ದೇವಸ್ಥಾನದ ಹಾಗೆ ಅಂತ ಯೋಚನೆ ಮಾಡ್ತಾನೆ ಅಂತ ಆದರೆ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಸಾಯುವ, ಮತ್ತೆ ಹುಟ್ಟುವುದಿದ್ರೆ ಇಲ್ಲೇ ಹುಟ್ಟಬೇಕು ಅಂತ ಯೋಚನೆ ಮಾಡುವ ನಾವು ಎಷ್ಟು ಪುಣ್ಯಾತ್ಮರು ಎನ್ನುವುದನ್ನು ಯೋಚನೆ ಮಾಡಿ. ಬಂಧುಗಳೇ, ಈಗ ನೀವು ಹೇಳ್ತೀರಿ ಇವರನ್ನು ಕರೆದದ್ದು ಭಜನೆ ಬಗ್ಗೆ ಮಾತಾಡಲಿಕ್ಕೆ, ಇವರು ದೇಶದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಿದ್ದೀರೋ ಏನೋ. ನಾನು ಹೇಳುವುದಿಷ್ಟೇ, ಯಾರಲ್ಲಿ ದೇಶಭಕ್ತಿ ಇರ್ತದೆ ಅವನಲ್ಲಿ ದೈವಭಕ್ತಿಯೂ ಇರ್ತದೆ. ಯಾರಲ್ಲಿ ದೇಶಭಕ್ತಿ ಇಲ್ಲ ಅವನಲ್ಲಿ ದೈವಭಕ್ತಿಯೂ ಇರುವುದಿಲ್ಲ. ಆದ್ದರಿಂದ ನಮ್ಮ ದೇಶದಲ್ಲಿ, ಯಾಕಂದರೆ ಭಾರತ ಎನ್ನುವ ಹೆಸರಿನಲ್ಲಿರುವುದು ಅದೇ. ಭಾ ಅಂದರೆ ಧರ್ಮ ಅಂತ ಅರ್ಥ. ಅದರಲ್ಲಿ ಯಾವಾಗಲೂ ರಥ ನಿರತವಾಗಿರುವುದು ಭಾರತ. ಆದ್ದರಿಂದ ಸದಾಕಾಲ ಧರ್ಮದಲ್ಲಿಯೇ ನಿರತವಾಗಿರತಕ್ಕಂಥ ನಮ್ಮ ದೇಶದಲ್ಲಿ ಧರ್ಮ ಅಥವಾ ಧರ್ಮದ ಒಂದು ಭಾಗವಾಗಿರ್ತಕ್ಕಂಥ ಭಜನೆ ಬಹಳ ಮುಖ್ಯವಾದಂಥ ಸಂಗತಿ. ಹಾಗಾಗಿ ದೇಶಭಕ್ತಿ ಇದ್ದರೆ ಅವನಿಗೆ ದೈವಭಕ್ತಿ ಇರ್ತದೆ, ದೈವಭಕ್ತಿ ಇದ್ದರೆ ಅವನು ಭಜಿಸಿಯೇ ಭಜಿಸ್ತಾನೆ. ನಿಮ್ಮ ಹಾಗೆ ಸಂಗೀತದಿಂದ ಭಾಳ ಚಂದ ಮಾಡಿ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ಭಜಿಸ್ತಾನೆ. ಆದ್ದರಿಂದ ದೇಶಭಕ್ತಿ ಇದ್ದಲ್ಲಿ ದೈವಭಕ್ತಿಯೂ ಇದೆ ಅನ್ನೋದನ್ನು ಮುಖ್ಯವಾಗಿ ಹೇಳ್ತಾ ಇದ್ದೆ. ಸ್ನೇಹಿತರೆ, ಕೆಲವು ಸಮಯದ ಹಿಂದೆ ನಮ್ಮೂರಿನ ಪಕ್ಕದಲ್ಲಿ ಒಂದು ಕ್ಷೇತ್ರದ ಧರ್ಮಸ್ಥಳದ ಮಧ್ಯವರ್ಜನ ಶಿಬಿರ ನಡೀತಾ ಇತ್ತು. ಆ ಶಿಬಿರಕ್ಕೆ ನನ್ನನ್ನು ಕರೆದಿದ್ರು ಮಾತನಾಡಲಿಕ್ಕೆ ಅಂತ ಹೋಗಿದ್ದೆ ನಾನು. ಅಲ್ಲಿ ಸ್ವಲ್ಪ ಮಾತಾಡೋದು ಕಷ್ಟ, ನಿಮ್ಮ ಹಾಗೆ ಅಲ್ಲ, ಎಲ್ಲ ಇವರೇ ಇರೋದು, ಅವ್ರಿಗೆ ಮಾತಾಡಬೇಕು ನಾವು. ಸ್ವಲ್ಪ ಸವಾಲು ಇರಲಿ. ನಾನು ವಿಟ್ಲದಲ್ಲಿ ಇಲ್ಲಿ ಹತ್ತಿರ ಇರುವ ವಿಟ್ಲಕ್ಕೆ ಹೋಗಿದ್ದೆ ಇನ್ನೊಂದು ಶಿಬಿರಕ್ಕೆ. ನಾನು ಮಾತಾಡ್ಲಿಕ್ಕೆ ನಿಲ್ವಾಗಲೇ ಅಲ್ಲಿ ಕೂತ ಒಬ್ಬ ಹೀಗೆ ಮಾಡ್ತಿದ್ದ. ನನಗೆ ಅನ್ನಿಸ್ತು, ಯೋ ಪೆಟ್ಟು ಕೊಟ್ಟೆ ಕಳಿಸ್ತಾನೆ ನನಗೆ ಅಂತ. ಆಮೇಲೆ ನನ್ನ ಪಕ್ಕದಲ್ಲಿ ಇದ್ದವರು ಹೇಳಿದರು, ಸರ್ ನಿಮ್ಗಲ್ಲ ಅದು ನನಗೆ, ಯಾಕಂದರೆ ಅವನನ್ನು ಸೇರಿಸಿದ್ದು ಕೈ ಕಾಲು ಕಟ್ಟಿ ತಗೊಂಡು ಬಂದು ಇಲ್ಲಿ ಹಾಕಿದ್ದು, ಅದರಿಂದ ಅವ ಹೀಗೆ ಮಾಡ್ತಾನೆ ಅಂತ. ನಿಮಗೆ ಅಲ್ಲ ಅಂತ, ಅದರಿಂದ ಕಷ್ಟ ಇರಲಿ. ನಾನು ಆ ಶಿಬಿರಕ್ಕೆ ಹೋಗಿದ್ದೆ. ಹೋಗ್ತಾ ಇದ್ದ, ನಾನು ಮಧ್ಯಾಹ್ನ ಮೇಲೆ ಮಾತಾಡಬೇಕಾಗಿತ್ತು. ಹೋಗ್ತಾ ಇದ್ದ ಹಾಗೇನೆ ಒಬ್ಬರು ಹೇಳಿದರು, ಸರ್ ಬೆಳಿಗ್ಗೆ ಸ್ವಲ್ಪ ಗಲಾಟೆ ಆಯಿತು ಅಂತ. ಏನು ಗಲಾಟೆ ಆಯಿತು? ಯಾರೊಬ್ಬರು ಭಾಷಣ ಮಾಡ್ತಾ ಇದ್ರು ಮೈಕ್ದಲ್ಲಿ. ಆಗ ಆ ಮಧ್ಯವರ್ಜನ ಶಿಬಿರದಲ್ಲಿದ್ದಂತಹ ಒಬ್ಬ ಮನುಷ್ಯ ಎದ್ದು ನಿಂತು ಹೇಳಿದ, ನೀವು ಮೈಕದಲ್ಲೆಲ್ಲ ದೊಡ್ಡದು ಮಾತಾಡ್ತೀರಿ, ನಮ್ಮ ತಾಪತ್ರಯ ಅಂತ ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳಿಬಿಟ್ಟ ಸರ್. ಗಲಾಟೆ ಆಯಿತು. ಹಾಂ, ನಾನೇನು ಮಾಡಿದೆ, ನಾನೇನೋ ಬೇರೆ ಮಾತಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಹೋಗಿದ್ದೆ. ಅದು ಬಿಟ್ಟೆ. ಮಧ್ಯಾಹ್ನ ಮೇಲೆ ಪೂರ್ತಿ 1 ಗಂಟೆ ತಾಪತ್ರಯದ ಬಗ್ಗೆನೇ ಮಾತಾಡಿದೆ. ನಾನು ಹೇಳೋದು ನಮಗೂ ಗೊತ್ತಿರಬೇಕು ತಾಪತ್ರಯ ಅಂದರೆ ಎಂಥದ್ದು ಅಂತ. ಎಂಥ ತಾಪತ್ರಯ ಅಂದರೆ ಎಂಥ? ಆ ಶಬ್ದದಲ್ಲಿ 2 ಭಾಗಗಳಿವೆ. ತಾಪ ತ್ರಯ. ತ್ರಯ ಅಂದರೆ 3, ತಾಪ ಅಂದರೆ ಬಿಸಿ. 3 ರೀತಿಯ ಬಿಸಿ ಅಂತೆ. ನಮ್ಮ ಜೀವನದಲ್ಲಿ 3 ರೀತಿಯ ಬಿಸಿ ನಮಗೆ. ಬಿಸಿ ಅಂದರೆ ನಾವು ತುಳುವಿನಲ್ಲಿ ಮಂಡೆ ಬೆಚ್ಚಾವನು ಅಂತ ಹೇಳ್ತೇವೆ. ಹಾಗೆ ತಲೆ ಬಿಸಿ ಆಗೋದು ನಮಗೆ. ನಿಜವಾಗಿ ಏನು ಅಂದರೆ ಕಷ್ಟ ಅಂತ ಅರ್ಥ. ಬಿಸಿ ಅಂದರೆ ಕಷ್ಟ. ಜೀವನದಲ್ಲಿ 3 ರೀತಿಯ ಕಷ್ಟಗಳು ಬರೋದು, ನೆನ್ಪಿಟ್ಕೊಳ್ಳಿ. 3 ರೀತಿಯ, ಭಜನೆ ಮಾಡುವಾಗ ನಮಗೆ ಇದು ಸ್ಮರಣೆಯಲ್ಲಿರಬೇಕು. 3 ರೀತಿಯ ಕಷ್ಟಗಳು ಬರೋದು. ಒಂದು ಆದಿದೈವಿಕ, ಒಂದು ಆಧ್ಯಾತ್ಮಿಕ, ಇನ್ನೊಂದು ಆದಿಭೌತಿಕ ಅಂತ. ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಅಂತ 3 ರೀತಿಯ ಕಷ್ಟಗಳು ಬರುವುದು. ಮೊದಲನೇದ್ದು ಆದಿದೈವಿಕ ಅಂತ, ಅಂದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ನೀರು, ಗಾಳಿ, ಬೆಳಕು, ಆಹಾರ, ಇದರಲ್ಲಿ ಅಶುದ್ಧತೆ ಬಂದರೆ, ಅಂದರೆ ಕೆಟ್ಟರೆ, ತಿನ್ನುವ ಆಹಾರ ಕೆಟ್ಟರೆ ಆರೋಗ್ಯ ಕೆಡ್ತದೆ. ಅದು ಆದಿಭೌತಿಕ. ಇದಕ್ಕೆ ಯಾರು ಕಾರಣ ಕೇಳಿದರೆ ದೇವರನ್ನ ಕಾರಣ ಹೇಳಬೇಡಿ ನೀವು, ದೇವರನ್ನು ದೂರಬೇಡಿ, ನಾವೇ ಕಾರಣ. ಬಾವಿಯ ನೀರು ಹಾಳಾಗಿದ್ದರೆ ಹಾಳು ಮಾಡಿದ್ದು ನಾವೇ. ಬೇಡದ ಗೋಬಿ ಮಂಚೂರಿ ತಿಂದು ಹೊಟ್ಟೆ ನೋವು ಅಂತ ಹೇಳಿದರೆ ಕಾರಣ ನಾವೇ. ಇದಕ್ಕೆ ದೇವರನ್ನು ದೂರ್ಲಿಕ್ಕಿಲ್ಲ. ಇದು ಒಂದು ರೀತಿಯ ತಾಪತ್ರಯ, ನಮ್ಮಿಂದಾಗೇ ನಮಗೆ ಕಷ್ಟ ಬರುವುದು. ಇದನ್ನು ನಾವೇ ಸರಿ ಮಾಡ್ಕೊಳ್ಬೇಕು. ಸ್ವಲ್ಪ ಬಾಯಿ ಎಲ್ಲ ಚೆನ್ನಾಗಿ ಇಟ್ಕೊಳ್ಬೇಕು, ಕರೆಕ್ಟಾಗಿ ಇಟ್ಕೊಳ್ಬೇಕು, ನಾಲಿಗೆ ಎಲ್ಲ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ನಾವೇ. ಆದರೆ ಎರಡನೇದು ಇದೆಯಲ್ಲ, ಮೊದಲನೇದ್ದು ಆದಿ ಭೌತಿಕ ಅಂತ ಹೇಳಿದೆ, ಎರಡನೇದ್ದು ಆದಿ ದೈವಿಕ ಅಂತ.
ಬಂಧುಗಳೇ, ಇದನ್ನು ಸರಿ ಕೇಳಿ. ಆದಿದೈವಿಕ ಅಂದರೆ ಏನು ಅಂದರೆ, ದೇವರು ನಮ್ಮ ಶಕ್ತಿ ಏನು ಅಂತ ಪರೀಕ್ಷೆ ಮಾಡಲಿಕ್ಕೆ ನಮಗೆ ಕಷ್ಟ ಕೊಡುವುದು. ನೆನ್ಪಿಟ್ಕೊಳ್ಳಿ, ದೇವರು ನಮ್ಮ ಶಕ್ತಿ ಏನು ಅಂತ ತಿಳ್ಕೊಳ್ಳಿಕ್ಕೆ ಕಷ್ಟ ಕೊಡೋದು. ಯಾರೋ ಒಬ್ಬರು ಬಹಳ ಚಂದದ ಒಂದು ಮಾತನ್ನು ಹೇಳ್ತಾರೆ. ಕುದುರೆ ರೇಸ್ನಲ್ಲಿ ಕುದುರೆ ಓಡುವಾಗ ಕುದುರೆ ಓಡಿಸುವವ ಹೊಡಿತಾನೆ, ಅಥವಾ ನಮ್ಮ ಕಡೆ ಆದರೆ ಕಂಬಳದಲ್ಲಿ ಹೊಡಿತಾರೆ. ಆದರೆ ಯಾಕೆ ಹೊಡಿತಾರೆ ಅನ್ನೋದು ಕುದುರೆಗೆ ಅರ್ಥ ಆಗಲ್ಲ. ಅರ್ಥ ಆಗಬೇಕು. ಯಾಕೆ ಹೊಡಿತಾನೆ? ನನ್ನ ಕುದುರೆ ಫಸ್ಟ್ ಬರಬೇಕು ಅಂತ ಹೊಡಿತಾನೆ ಕುದುರೆ ನಡೆಸೋವನು, ಅಥವಾ ನನ್ನ ಕೋಣ ಫಸ್ಟ್ ಬರಬೇಕು ಅಂತ ಹೊಡಿತಾನೆ. ಹಾಗೆ ದೇವರು ಕೂಡ ನಮಗೆ ಕೆಲವು ಸಲ ಶಿಕ್ಷೆ ಕೊಡ್ತಾನೆ, ಕಷ್ಟ ಕೊಡ್ತಾನೆ. ಯಾಕೆ ಗೊತ್ತುಂಟ? ನಾವು ಫಸ್ಟ್ ಬರಬೇಕು ಅಂತ ಜೀವನದಲ್ಲಿ. ದೇವರಿಗೆ ಆಸೆ, ನೀನು ಹಿಂದೆ ಉಳಿಬಾರ್ದು, ನೀನು ಸೋಲ್ಬಾರ್ದು, ನೀನು ಗೆಲ್ಲಬೇಕು ಅಂತ ಕೆಲವು ಸಲ ಕಷ್ಟ ಕೊಡ್ತಾ ಇರ್ತಾನೆ. ಇದಕ್ಕೆಂತ ಪರಿಹಾರ? ಬಂಧುಗಳೇ, ಇದಕ್ಕೆ ಒಂದೇ ಪರಿಹಾರ. ಈಗ ಮನೆಯಲ್ಲಿ ಒಂದು ಮಗುವಿಗೆ ಯಾರಾದರೂ ಹೊಡಿತಾರೆ ಅಂದರೆ, ಹೊಡಿಲಿಕ್ಕೆ ಬಂದರೆ ಮಗು ಏನು ಮಾಡ್ತದೆ? ಓಡಿ ಹೋಗಿ ಅಮ್ಮನನ್ನು ಹಿಡ್ಕೊಂಡು ಅಮ್ಮ ಹೊಡಿತಾಳೆ ಅಂತಾರೆ ಅಲ್ವಾ? ಅಮ್ಮನೇ ಕೋಲ್ ತೆಗೆದ್ರೆ, ಅಮ್ಮನೇ ಹೊಡಿಲಿಕ್ಕೆ ಕೋಲ್ ತೆಗೆದ್ರೆ ಏನಿಲ್ಲ, ಅಮ್ಮನನ್ನೇ ಗಟ್ಟಿ ಹಿಡ್ಕೊಳ್ಳೋದು ಅಷ್ಟೇ. ಬೇರೆ ಯಾರನ್ನ ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಮ್ಮನನ್ನೇ ಗಟ್ಟಿ ಹಿಡ್ಕೊಂಡು ಹೊಡಿಬೇಡ ಅಂತ ಹೇಳೋದು ಅಷ್ಟೇ. ಇಲ್ಲೂ ಇರುವುದದೇ. ದೇವರೇ ನಮಗೆ ಕಷ್ಟ ಕೊಡ್ತಾನೆ ಅಂದರೆ ದೇವರನ್ನೇ ಗಟ್ಟಿ ಹಿಡ್ಕೊಂಡು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಅಂತ ಅವನನ್ನು ಭಜಿಸುವುದಿದೆಯಲ್ಲ, ಅದು ಒಂದೇ ದಾರಿ. ಆದ್ದರಿಂದ ಭಜನೆಗೆ ಮೂಲ ಇರ್ತಕ್ಕಂಥದ್ದು ಇದೆ. ಭಗವಂತ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ, ನಮ್ಮನ್ನು ಗೆಲ್ಲಿಕ್ಕೆ ಕಷ್ಟ ಕೊಡ್ತಾನೆ ಅನ್ನುವಾಗ, ಅಪ್ಪ ನೀನೇ ರಕ್ಷಿಸಬೇಕು, ನೀನು ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ಪುರಂದರದಾಸರು ಹೇಳ್ತಾರಲ್ಲ. ನಿನ್ನ ನಾಮಸ್ಮರಣೆ ಮಾಡ್ತೇನೆ ನಾನು, ನಿನ್ನನ್ನು ಭಜಿಸ್ತೇನೆ ನಾನು, ಎಂಥ ಕಷ್ಟ ಬಂದರೂ ನನಗೆ ಶಕ್ತಿ ಕೊಡ್ತೀನಿ, ನೀನು ಕೊಡಬೇಕು. ಅವನನ್ನೇ ಭಜಿಸುವಾಗ ಕೊಡಲೇಬೇಕಲ್ಲ, ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಭಜಿಸ್ತೇವೆ. ಮತ್ತು ಮೂರನೇದ್ದಿದೆ. ಯಾಕಂದರೆ ಇದಿಷ್ಟೇ ಹೇಳಿ ನಿಲ್ಲಿಸಿದರೆ ಕೆಲವರು ಹೇಳ್ತೀರಿ, ಎಂಥದಿದ್ರೂ ಕೂಡ ಒಳ್ಳೆಯವರಿಗೂ ಕಷ್ಟ ಬರ್ತದಲ್ಲ, ಭಜನೆ ಮಾಡುವವರಿಗೂ ಕಷ್ಟ ಬರ್ತದಲ್ಲ. ಅದು ಮೂರನೇ ರೀತಿಯ ಕಷ್ಟ. ಅದು ಯಾವುದು ಕೇಳಿದರೆ ಆಧ್ಯಾತ್ಮಿಕ ಅಂತ ಹೇಳ್ತೇವೆ. ನಾವು ಹಿಂದೆ ಮಾಡಿದ ಪಾಪ ಕೆಲಸಗಳಿದ್ದಾವಲ್ಲ, ಕೆಟ್ಟ ಕೆಲಸಗಳಿದ್ದಾವಲ್ಲ, ಹಿಂದೆ ಮಾಡಿದ್ದು, ಅದರ ಪಾಪದಿಂದಾಗಿ ನಮಗೆ ಕಷ್ಟ ಬರೋದು, ಪುಣ್ಯದಿಂದಾಗಿ ಸುಖ ಬರೋದು. ಇದನ್ನು ದೇವರು ಕೂಡ ಏನು ಮಾಡಲಿಕ್ಕಾಗಲ್ಲ, ನೆನ್ಪಿಟ್ಕೊಳ್ಳಿ. ಆದ್ದರಿಂದ ನಮ್ಮೆಲ್ಲರ ಜೀವನದಲ್ಲೂ ಸ್ವಲ್ಪ ಸ್ವಲ್ಪ ಕಷ್ಟ ಅನುಭವಿಸಲೇಬೇಕು, ಎದುರಿಸಲೇಬೇಕು. ಭಜನೆಯಿಂದಲೂ ಪೂರಾ ಕಷ್ಟ ಹೋಗ್ತದೆ ಅಂತ ತಿಳ್ಕೊಬೇಡಿ, ಅದು ಅನುಭವಿಸ್ಬೇಕು ನಾವು. ಯಾಕಂದ್ರೆ ನಾವೇ ಮಾಡಿದ್ದುಣ್ಣೋ ಮಹಾರಾಯ ಅಂತ, ಅದನ್ನು ಅನುಭವಿಸ್ಬೇಕು. ಅದರಿಂದ ಬದುಕಿನಲ್ಲಿ ಕಷ್ಟವನ್ನು ಅನುಭವಿಸುವ ಧೈರ್ಯ ಇಟ್ಕೊಳ್ಳೋದ್ರ ಜೊತೆಯಲ್ಲಿ ದೇವರು ಕೊಡುವ ಕಷ್ಟದಿಂದ ಪಾರು ಮಾಡಲಿಕ್ಕೋಸ್ಕರ ನಾವು ಭಜಿಸ್ತೇವೆ. ನಾನು ಯಾಕೆ ಈ ಉದಾಹರಣೆ ಕೊಟ್ಟೆ ಅಂದರೆ, ಹಾಗಾದರೆ ನಾವು ಭಜನೆ ಮಾಡೋದು ಕೇವಲ ನಮಗೋಸ್ಕರವೋ, ನಮ್ಮ ಕಷ್ಟ ದೂರ ಆಗಲಿ ಅಂತ ಭಜನೆ ಮಾಡ್ತಾ ಇದ್ದೇವೋ? ಯಾಕಂದ್ರೆ ನಂಗೆ ಕೊಟ್ಟಿರುವ ವಿಷಯನೇ ಸಾಮಾಜಿಕ ಸಾಮರಸ್ಯಕ್ಕೆ ಭಜನೆ ಹೇಗೆ ಸಹಾಯ ಆಗ್ತದೆ ಅಂತ. ನನಗೆ ಸಹಾಯ ಆಗ್ತದೆ ಭಜನೆ, ಸರಿ. ನಾನು ಒಳ್ಳೆಯವನಾಗ್ತೇನೆ, ಸರಿ. ನನ್ನ ಕಷ್ಟಗಳು ದೂರ ಆಗ್ತದೆ, ಸರಿ. ಆದರೆ ಬೇರೆಯವರಿಗೆ ಯಾಕೆ ಮಧ್ಯಾಹ್ನ ಮೇಲೆ ಕುಣಿತ ಭಜನೆ? ನಾನು ಮನೆಯಲ್ಲಿ ಭಜನೆ ಹೇಗೆ ಆಡಬೇಕು ಅಂತ ಹೇಳಿಕೊಟ್ರೆ ಸಾಕಲ್ಲ? ಕಾರಣ ಇದೆ. ಈ ಕಾರಣ ತಿಳ್ಕೊಳ್ಬೇಕು ಅಂತಾದರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಾದಂಥ ಒಂದು ಸಂಗತಿ ಇದೆ. ಕನ್ನಡದ ಅತ್ಯಂತ ಪ್ರಸಿದ್ಧ ಕವಿಯಾದಂತಹ GS ಶಿವರುದ್ರಪ್ಪನವರು, ಹೇಳ್ಬಹುದೋ ಹೇಳಬಾರ್ದೋ ಗೊತ್ತಿಲ್ಲ ನನಗೆ, ಅವರು ದೇವರನ್ನು ನಂಬ್ತಿರ್ಲಿಲ್ಲ. ನಿಮ್ಮ ಹತ್ರ ಹೇಳಬೇಕೋ ಹೇಳಬಾರ್ದೋ ಗೊತ್ತಿಲ್ಲ ನನಗೆ, ಇರಲಿ. ದೇವರನ್ನು ನಂಬ್ತಿರ್ಲಿಲ್ಲ, ಇರಲಿ. ಅವರೊಂದು ಪದ್ಯ ಬರೀತಾರೆ, ನೀವೆಲ್ಲ ನೋಡಿದ್ದೀರೋ ಕೇಳಿರ್ಲೂಬಹುದು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗೊಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿ ಇದೆ ನಾಲಗೆಗೆ. ಕೊನೆಯ ಸಾಲುಗಳು ನೋಡಿ ಎಷ್ಟು ಚಂದ ಇದೆ. ಹತ್ತಿರವಿದ್ದು ದೂರ ನಿಲ್ಲುವೆವು. ಏನು ಚೆನ್ನಾಗಿದೆ ಈ ವಾಕ್ಯ ನೋಡಿ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ 4 ದಿನದ ಈ ಬದುಕಿನಲ್ಲಿ.
ಎಷ್ಟು ಚೆನ್ನಾಗಿದೆ ಈ ಪದ್ಯ, ಯೋಚನೆ ಮಾಡಿ ಅಲ್ವಾ? ಗಂಡ ಹೆಂಡತಿಗೆ ಸರಿ ಇಲ್ಲದಿದ್ದರೆ ಹತ್ತಿರವಿದ್ದು ದೂರ ನಿಲ್ಲುವೆವು. ತಂದೆ ಮಕ್ಕಳಿಗೆ, ತಾಯಿ ಮಕ್ಕಳಿಗೆ ಸರಿ ಇಲ್ಲದಿದ್ದರೆ ಹತ್ತಿರವಿದ್ದು ದೂರ ನಿಲ್ಲುವೆವು. ಪಕ್ಕದ ಮನೆಯವ್ರ ಹತ್ರ ನಮಗೆ ಆಗುವುದಿಲ್ಲದಿದ್ದರೆ ಹತ್ತಿರವಿದ್ದು ದೂರ ನಿಲ್ಲುವೆವು. ಎಂಥ ವಿಚಿತ್ರ ಅಲ್ಲ? ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ನಮಗೊಂದು ಅಹಂಕಾರ ನಮ್ಮದು. ಆದರೆ ನೆನ್ಪಿಟ್ಕೊಳ್ಳಿ, ಯಾರು ಶ್ರದ್ಧೆಯಿಂದ ಭಜನೆ ಮಾಡ್ತಾರೋ ಅವರಲ್ಲಿ ಅಹಂಕಾರ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇಡೀ ಭಜನೆಯಲ್ಲಿ ನಾವು ಕಾಣ್ತಕ್ಕಂತಹದ್ದು ಅಹಂಕಾರ ರಹಿತರಾಗಿ, ಅಪ್ಪ ದೇವರೇ ನೀನೇ ಎಲ್ಲ. ಎಷ್ಟು ಚೆನ್ನಾಗಿದೆ ಅಂದರೆ, ಪಂಡಿತರು, ಪುರೋಹಿತರು ಅಥವಾ ಅರ್ಚಕರು ಆರತಿ ಮಾಡ್ತಾರಲ್ಲ, ಹೇಗೆ ಆರತಿ ಮಾಡೋದು? ಹೀಗೆ ಹೀಗೆ ಆರತಿ ಮಾಡ್ತಾರೆ. ಯಾಕೆ ಗೊತ್ತಾ ಹಾಗೆ ಆರತಿ ಮಾಡೋದು? ಯಾಕೆ ಈಗ ಮಾಡಲ್ಲ? ಅಥವಾ ಬೇರೆ ಹೀಗೇ ಮಾಡ್ಬೇಕಂತೆ. ಯಾಕೆ ಅಂದರೆ ದೇವರೇ ನಿನ್ನೆದ್ರು ನಾನು ಸೊನ್ನೆ ಅಂತ ಹೇಳಲಿಕ್ಕೆ ಅಂತೆ. ನಾನೇನಿದ್ರು ಸೊನ್ನೆ, ಮತ್ತೆಲ್ಲ ನೀನೇ ಅಂತ. ಈ ಭಾವ ಇದ್ದಾಗ ನಮಗೆ ಅಹಂಕಾರ ಬರಲಿಕ್ಕೆ ಹೇಗೆ ಸಾಧ್ಯ? ನಾನು ಕಳೆದ ವರ್ಷ ಲಕ್ಷ ದೀಪೋತ್ಸವಕ್ಕೆ ಮಾತನಾಡ್ಲಿಕ್ಕೆ ಬಂದಾಗ ಒಂದು ವಾಕ್ಯ ಹೇಳಿದ್ದೆ, ಈಗ ಮತ್ತೆ ಅದೇ ನೆಲದಲ್ಲಿ ನೆನಪು ಮಾಡಿಕೊಳ್ತೇನೆ. ನಾನು ಶ್ರೇಷ್ಠ ಎನ್ನುವುದು ತಪ್ಪಲ್ಲ, ಸರಿ ಗಮನಿಸಿ. ನಾನು ಶ್ರೇಷ್ಠ ಎನ್ನುವುದು ತಪ್ಪಲ್ಲ, ನಾನೇ ಶ್ರೇಷ್ಠ ಎನ್ನುವುದು ತಪ್ಪು. ಎಷ್ಟು ಸಣ್ಣ ವ್ಯತ್ಯಾಸ. ನಾನು ಶ್ರೇಷ್ಠ ಎನ್ನುವುದು ತಪ್ಪಲ್ಲ. ಯಾಕೆ ತಪ್ಪಲ್ಲ ಗೊತ್ತಾ? ನಮ್ಮೆಲ್ಲರ ಒಳಗಡೆ ಒಬ್ಬ ಭಗವಂತ ಇದ್ದಾನೆ. ಆದ್ದರಿಂದ ನಾನು ಏನೂ ಅಲ್ಲ ಅಂತ ಹೇಳಬಾರ್ದಂತೆ, ನನ್ನಿಂದ ಏನೂ ಆಗುವುದಿಲ್ಲ ಅಂತ. ಯಾಕೆ? ದೇವರಿಗೆ ಅವಮಾನ ಮಾಡಿದ ಹಾಗೆ. ದೈವಿ ಶಕ್ತಿ ನಮ್ಮೊಳಗಿದೆ. ಅದನ್ನೇ ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಾನೆಂಬುದು ಒಂದಂಶ, ಇತರ ಜಗ ಒಂದಂಶ, ನಾನು ನೀನುಗಳಳಿದ ಸರ್ವೈಕ್ಯ ಒಂದು, ಧ್ಯಾನಿಸುತ್ತ ಐಕ್ಯವನ್ನು ಪಾಲಿಸುವುದು ಭಯವನ್ನು, ಜಾಣಿನಾ ನಾಟಕವೋ ಮಂಕುತಿಮ್ಮ ಅಂತ DVG ಹೇಳ್ತಾರೆ. ನಾನೆಂಬುದು ಒಂದಂಶ, ಭಗವಂತನ ಒಂದು ಅಂಶ. ಅದನ್ನೇ ವಿವೇಕಾನಂದರು ಹೇಳ್ತಾರೆ, ಎವ್ರಿ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಮಕ್ಕಳಿಗಿದು ಚೆನ್ನಾಗಿ ಹೇಳ್ತಾ ಇರ್ಬೇಕು ನೀವು. ಅಮ್ಮ ನಂಗೆ ಗಣಿತ ಬರಲ್ಲ, ಬರುತ್ತಪ್ಪ, ನಿನ್ನೊಳಗೆ ದೇವರಿದ್ದಾನೆ, ನಿನಗೆ ಸಹಾಯ ಮಾಡ್ತಾನೆ. ಆತ್ಮವಿಶ್ವಾಸ ತುಂಬಿಸಬೇಕು. ಭಗವಂತ ಇದ್ದಾನೆ ನಿಮ್ಮೊಳಗೆ, ಯಾವುದು ಕಷ್ಟ ಅಂತ ಆಗುವುದೇ ಇಲ್ಲ. ದೇವರು ಇರುವಾಗ ನಮ್ಗೆ ಯಾಕೆ ಕಷ್ಟ? ಸ್ವಲ್ಪ ಕಷ್ಟ ಆಗ್ಬೋದು, ಸ್ವಲ್ಪ ದಿವಸ ಅಷ್ಟೇ, ಸಾಧ್ಯ. ಆದ್ದರಿಂದ ಎಲ್ಲಿ ಭಜನೆ ಇರುತ್ತೆ, ಎಲ್ಲಿ ದೇವರ ಮೇಲಿನ ಶ್ರದ್ಧೆ ಇರುತ್ತೆ, ಅಲ್ಲಿ ಅಹಂಕಾರ ಇರುವುದಿಲ್ಲ. ಆಗ ಹತ್ತಿರ ಇದ್ದು ಹತ್ತಿರವೇ ಇರ್ತೇವೆ ಹೊರತು ದೂರ ನಿಲ್ಲುವುದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಸಾಮರಸ್ಯ ಬರ್ತದೆ ಅನ್ನೋದನ್ನು ಗಮನಿಸಬೇಕು. ಕವಿ ಬೇಂದ್ರೆಯವರು ಬಹಳ ಚಂದವಾಗಿ ಒಂದು ವಾಕ್ಯ ಬರೀತಾರೆ, ತುಂಬ ಸುಂದರವಾದ ವಾಕ್ಯ. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಅಂದ್ರು. ರಸವೇ ಜನನ, ವಿರಸವೇ ಮರಣ. ನೀವು ಯಾರ ಥರ ಜಗಳ ಮಾಡಿದರೆ ಅಲ್ಲಿಗೆ ಹೋಯ್ತು, ಮುಗೀತು, ನಿಮ್ಮ ಬದುಕು ಹೋಯ್ತು, ಅವ್ರದ್ದು ಮಾತ್ರ ಅಲ್ಲ. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ. ಆದ್ರಿಂದ ಈ ಸಮಾಜದಲ್ಲಿ ಸಾಮರಸ್ಯ ಬೇಕು ಅಂತ ನಾವು ಹೇಳ್ತೇವಲ್ಲ, ಯಾಕೆ ಬೇಕು ಅಂದರೆ ಸಾಮರಸ್ಯವೇ ಬದುಕು. ಬೇಡ. ಇನ್ನೊಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ತೇನೆ. ಯಾರಾದರೂ ಇತ್ತೀಚೆಗೆ ನಿಮ್ಮ ಮಕ್ಕಳು 10ನೇ ಕ್ಲಾಸಲ್ಲಿ ಇದ್ದರೆ ಪಾಠಪುಸ್ತಕದಲ್ಲಿ ಇದೆ ಇದು. ಆದರೆ ನನಗೆ ಬಹಳ ಸಂತೋಷ ಕೊಟ್ಟಿರ್ತಕ್ಕಂಥ ಸಂಗತಿ ಇದು. ಏನದು? ಅಲ್ಲಿ ಒಬ್ಬರು ಡಾಕ್ಟರ್ ಅಶೋಕ್ ಪೈ ಅಂತ, ನಂಗೆ ಗೊತ್ತಿಲ್ಲ, ಯಾರು ಶಿವಮೊಗ್ಗದವರು ಇರಬಹುದು. ಮಾನಸ ಅಂತ ಆಸ್ಪತ್ರೆ ಇತ್ತು ಅಲ್ಲಿ, ಈಗಿಲ್ಲ. ಅವರು ಕಾಡಿನ ಬೆಂಕಿ ಮೊದಲಾದ ಸಿನಿಮಾ ಮಾಡಿದ್ರು. ಒಳ್ಳೆ ಡಾಕ್ಟ್ರು. ಯಾಕೆ ಒಳ್ಳೆ ಡಾಕ್ಟರ್ ಹೇಳ್ತೇನೆ ಅಂದರೆ ಅವರು ಫೀಸಿಗೋಸ್ಕರ ಯಾವತ್ತೂ ಕೆಲಸ ಮಾಡಿದ್ದಿಲ್ಲ. ಡಾಕ್ಟರ್ ಅಶೋಕ್ ಪೈ ಅಂತ. ಒಂದ್ಸಲ ನಮ್ಮ ಇಲ್ಲಿ ಹತ್ತಿರದ ಒಂದು ಊರಿನಲ್ಲಿ, ಶಿರ್ಲಾಲು ಅಂತ ಊರಿನಲ್ಲಿ ಬಾನಾಮತಿ ಮಕ್ಕಳು ಶಾಲೆಯಲ್ಲೆಲ್ಲ ಎಲ್ಲ ಆವೇಶ ಬಂದು ಏನೋ ಆಗಿದಾಗ ಆ ಡಾಕ್ಟ್ರು ಶಿವಮೊಗ್ಗದಿಂದ ಅಲ್ಲಿಗೆ ಬಂದು ಮಕ್ಕಳನ್ನ ಕೌನ್ಸಿಲಿಂಗ್ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿದರು. ಒಳ್ಳೆ ಡಾಕ್ಟ್ರು. ಆಗಲೇ ಹೇಳಿದಾಗ ಈಗಿಲ್ಲ ಅವರು. ಅವರೊಂದು ಸಂಶೋಧನೆ ಮಾಡ್ತಾರೆ, ದಯವಿಟ್ಟು ಕೇಳಿ ಇದನ್ನು. ಇದರ ಕೊನೆಗಿರುವ ಸಂದೇಶ ಭಾಳ ಚೆನ್ನಾಗಿದೆ. ಏನು ಸಂಶೋಧನೆ ಮಾಡ್ತಾರೆ ಅಂದರೆ, 2 ಕೋಣೆಗಳನ್ನು ತೆಗೆದುಕೊಳ್ತಾರೆ. ಒಂದು ಕೋಣೆಯಲ್ಲಿ 25 ಜನ, ಇನ್ನೊಂದು ಕೋಣೆಯಲ್ಲಿ 25 ಜನರನ್ನು ಕೂರಿಸ್ತಾರೆ. ಒಂದು ಕೋಣೆಯಲ್ಲಿ ಒಂದು ದೊಡ್ಡ TV ಹಾಕ್ತಾರೆ, ಇನ್ನೊಂದು ಕೋಣೆಯಲ್ಲಿ ಹಾಕೋದಿಲ್ಲ. ಆ TV ಹಾಕಿದ ಕೋಣೆಯಲ್ಲಿ 25 ಜನರ ಎದುರಿನಲ್ಲಿ ಒಂದು ಸಿನಿಮಾವನ್ನು ಹಾಕ್ತಾರೆ. ಎಂಥ ಸಿನಿಮಾ ಅಂದರೆ ಕಡಿ, ಕೊಲ್ಲು, ಮಚ್ಚು, ಲಾಂಗು ಇದೆ. ಹೊಡಿಮಗ ಈ ಥರದ್ದೇ ಒಂದು ದೃಶ್ಯವನ್ನು ತೋರಿಸ್ತಾರೆ. ಪಕ್ಕದಲ್ಲಿ TV ಇಲ್ಲ ಇನ್ನೊಂದು ಕೋಣೆಯಲ್ಲಿ.
ತೋರಿಸಿದ ಮೇಲೆ ಅವರು ಅಭ್ಯಾಸ ಮಾಡ್ತಾರೆ ಅಥವಾ ಸಂಶೋಧನೆ ಮಾಡ್ತಾರೆ. ಏನು ಅಂದರೆ ಅದನ್ನು ನೋಡ್ತಾ ಇದ್ದ ಹಾಗೆ ಅಲ್ಲಿ ಕೂತಿದ್ದಂಥ 25 ಜನರ ಮನಸ್ಸು ಕೂಡ ಹಿಂಸೆಯಿಂದ ಅಥವಾ ಹಿಂಸೆ ಮಾಡುವ ಮನೋಭಾವದಿಂದ ಕೂಡಿತ್ತು. ಅವರ ಮುಖಭಾವ ಇತ್ಯಾದಿಗಳನ್ನು ನೋಡಿದರು. ನಾನು ಅದಕ್ಕೆ ಯಾವಾಗಲೂ ತಮಾಷೆಗೆ ಹೇಳೋದು, ಸಿನಿಮಾ ಟಾಕೀಸಿಂದ ಹೊರಗೆ ಬರುವವರ ಹತ್ರ ನೀವು ಜಗಳ ಮಾಡಬಾರ್ದು, ಅವ್ರು ಭಾರಿ ಹೀರೋ ಸ್ಪಿರಿಟಲ್ಲಿ ಇರ್ತಾರೆ. ಯಾಕೆ? ಪ್ರಭಾವ ಒಳಗಡೆ ಇದ್ದು. ಹಾಗೆ ಇವರು ಫೈಟ್ ಮಾಡ್ಲಿಕ್ಕೆ ತಯಾರಿರ್ತಾರೆ, ಮತ್ತೆ ಪೆಟ್ಟು ತಿಂದು ಹೋಗ್ತಾರೆ, ಅದು ಪ್ರಶ್ನೆ ಬೇರೆ. ಆದರೂ ಆಯಿತು. ಆದ್ದರಿಂದ ಇದನ್ನು ತೋರಿ. ಆದರೆ ಅಶೋಕ್ ಪೈ ಅವರು ಕಂಡ ವೈಚಿತ್ರ್ಯ ಏನು ಅಂದರೆ, ಇನ್ನೊಂದು ಕೋಣೆಯಲ್ಲಿ 25 ಜನರನ್ನು ಕೂರಿಸಿದ್ರಲ್ಲ, ಟಿ ವಿ ಹಾಕಿರ್ಲಿಲ್ಲಲ್ಲ, ಅವರ ಮನಸ್ಸಿನಲ್ಲಿಯೂ ಕೂಡ ಅವರ ಮುಖದಲ್ಲಿಯೂ ಕೂಡ ಇದೇ ರೀತಿಯ ಹಿಂಸೆಯ ಭಾವನೆ ಪ್ರಕಟ ಆದದ್ದನ್ನು ಅವರು ನೋಡಿದರು. ಇದು ಆಶ್ಚರ್ಯ. 25 ಜನ ಟಿ ವಿ ನೋಡಿದವರ ಮನಸ್ಸಿನಲ್ಲಿ ಏನು ಭಾವನೆ ಮೂಡ್ತೋ ಅದೇ ಭಾವನೆ ಪಕ್ಕದಲ್ಲಿ ಟಿ ವಿ ನೋಡದೇ ಇರ್ತಕ್ಕಂಥವರ ಮನಸ್ಸಿನಲ್ಲೂ ಮೂಡ್ತು. ಆವಾಗ ಅವರೊಂದು ಮಾತು ಹೇಳ್ತಾರೆ. ಏನು ಸಂಶೋಧನೆಯ ಫಲ ಏನು ಅಂದರೆ, ನಿಮ್ಮ ಪಕ್ಕದಲ್ಲಿರುವವನ ಭಾವನೆ ನಿನ್ನ ಮೇಲೆ ಪ್ರಭಾವ ಬೀರುತ್ತದೆ. ಬೇಡ, ಅಶೋಕ್ ಪೈ ಅವರನ್ನು ಪಕ್ಕದಲ್ಲಿ ಕೂರಿಸೋಣ, ನಾವೇ ಯೋಚನೆ ಮಾಡೋಣ ಇದು ಸತ್ಯ ಅಂತ ಹೇಳೋದಕ್ಕೆ. ಪಕ್ಕದ ಮನೆಯಲ್ಲಿ ಮದುವೆ, ನಿಮ್ಮ ಪಕ್ಕದ ಮನೆಯಲ್ಲಿ ಮದುವೆ, ಅವರಂತೂ ರಾತ್ರಿ 1 ಗಂಟೆವರೆಗೆ ಮಲಗುವುದಿಲ್ಲ, ನೀವು 12:30ವರೆಗೆ ಮಲಗುವುದಿಲ್ಲ. ಪಕ್ಕದ ಮನೆಯಲ್ಲಿ ಮದುವೆ ಆದರೆ ಹೌದಾ ಅಲ್ವಾ? ನಾಳೆ ಯಾವ ಸೀರೆ ಉಡಬೇಕು, ಎಷ್ಟು ಉಡಬೇಕು, ಏನು ಕತೆ, ಯಾವ ಬಂಗಾರ ಹಾಕಬೇಕು, ಯಾವ ಕೋಟ್ ಹಾಕಬೇಕು ಎಲ್ಲ ಯೋಚನೆ ಮಾಡ್ತಾರೆ. ನಮ್ಮದು 12:30 ದಾಟ್ತದೆ. ಮದುವೆ ಅವ್ರ ಮನೆಯದ್ದು, ಸಂಭ್ರಮ ಅವ್ರ ಮನೆಯದ್ದು, ನಮ್ಮಲ್ಲಿ ಸಡಗರ. ಬಿಡಿ, ಅದಕ್ಕೆ ಒಬ್ಬರು ಮರಣ ಹೊಂತಾರೆ ಅಂತ ಇಟ್ಕೊಳ್ಳೋಣ. ಇದನ್ನು ಸರಿ ಗಮನಿಸಿ. ನಿಮ್ಮ ಮನೆಯಲ್ಲೂ ಮಾತಿಲ್ಲ, ಮೌನ. ಮರಣ ಹೊಂದಿದ್ದು ಅವ್ರ ಮನೆಯಲ್ಲಿ, ಈ ಮನೆಯಲ್ಲಿ ಮೌನ ಯಾಕೆ? ಯಾಕೆ ಅಂದರೆ ಅವರ ಸುಖ ದುಃಖಗಳು ನಮ್ಮ ಸುಖ ದುಃಖಗಳು ಕೂಡ. ಇದರಿಂದ ನಮಗೆ ಪ್ರೂವ್ ಆಗ್ತದೆ ಏನು ಕೇಳಿದ್ರೆ, ನಾವು ಖುಷಿಯಲ್ಲಿರಬೇಕು ಅಂತಾದರೆ ನಮ್ಮ ಪಕ್ಕದಲ್ಲಿರೋರು ಖುಷಿಯಲ್ಲಿರಬೇಕು. ನಾವು ಏಕಾಂಗಿಗಳಲ್ಲ, ನಾನೊಬ್ಬ ಖುಷಿ ಇಲ್ಲ, ಸಾಧ್ಯವೇ ಇಲ್ಲ. ನಮ್ಮ ಖುಷಿ, ನಮ್ಮ ಸಂತೋಷ, ನಮ್ಮ ಸಂಭ್ರಮ ಎನ್ನುವುದು ಪಕ್ಕದವರನ್ನು ಅವಲಂಬಿಸಿರ್ತದೆ. ಹಾಗಾಗಿ ನೀವು ಪಕ್ಕದಲ್ಲಿರುವವರನ್ನ ಖುಷಿಯಿಂದ, ಸಂತೋಷದಿಂದ, ಒಳ್ಳೆಯ ಮನಸ್ಸಿನಿಂದ ಇರುವವರನ್ನಾಗಿ ಮಾಡಿದರೆ ಅದರ ಪ್ರಭಾವ ನಿಮ್ಮ ಮೇಲೆ ಆಗ್ತದೆ. ನೀವು ಖುಷಿಯಿಂದ ಬದುಕಲಿಕ್ಕೆ ಸಾಧ್ಯ. ಆದ್ದರಿಂದ ಇದನ್ನು ಯೋಚನೆ ಮಾಡಿದಾಗ ಭಜನೆ ಎನ್ನುವುದು, ನಿಮ್ಮ ಮನೆಯಲ್ಲಿ ಭಜನೆ ಹಾಡಿದರೆ, ನಿಮ್ಮ ಮನೆಯಲ್ಲಿ ಕೂಡ್ಕೊಂಡು ಭಜನೆ ಹಾಡಿದರೆ ನಿಮ್ಮ ಪಕ್ಕದ ಮನೆಯ ಮೇಲೂ ಪ್ರಭಾವ ಬೀರ್ತದೆ, ನೆರೆ ಹೊರೆ ಚೆನ್ನಾಗಿರ್ತದೆ. ಇದೇ ಸಾಮರಸ್ಯ. ಆದ್ದರಿಂದ ಸಾಮರಸ್ಯ ಬೇಕು ಅಂತಾದರೆ ನಾವು ಈ ಥರದ್ದು ಮಾಡಬೇಕು. ಬೇಡ, ಟಿ ವಿ ಹಾಕಿ ಧಾರಾವಾಹಿಯ ಮೇಲೆ ಧಾರಾವಾಹಿ ನಾವು ನೋಡ್ತೇವೆ, ಅವ್ರು ನೋಡಲ್ಲ, ಆದರೂ ಇದರ ಪ್ರಭಾವ ಪಕ್ಕದವ್ರ ಮನೆಯ ಮೇಲೆ ಬೀಳ್ತದೆ. ಯೋಚನೆ ಮಾಡಿ. ಈಗ ಯಾವುದನ್ನು ಆಯ್ಕೆ ಮಾಡಬೇಕು? ಧಾರಾವಾಹಿಯನ್ನು ಆಯ್ಕೆ ಮಾಡಬೇಕು, ಭಜನೆಯನ್ನು ಆಯ್ಕೆ ಮಾಡಬೇಕು? ನಾವು ತೀರ್ಮಾನ ಮಾಡಬೇಕು. ನಾನು ಕ್ಲಿಯರ್ ಮಾಡಿದೆ ಅಂತ ಅಂದ್ಕೊಳ್ತೇನೆ. ಹಾಗಾಗಿ ಭಜನೆ ಎನ್ನುವುದು, ನಿಮ್ಮ ಮನೆಯಲ್ಲಿ ಭಜನೆ ಹಾಡಿದರೆ, ನಿಮ್ಮ ಊರಿನಲ್ಲಿ ಭಜನೆ ಮಾಡಿದರೆ ಅದು ನಿಮಗೆ ಮಾತ್ರ, ನಿಮ್ಮ ಊರಿಗೆ ಮಾತ್ರ ಅಲ್ಲ, ಸುತ್ತಮುತ್ತ 10 ಊರಿಗಾಗ್ತದೆ, ದೇಶಕ್ಕಾಗ್ತದೆ. ದೇಶದಲ್ಲಿ ಒಳ್ಳೆಯ ವಾತಾವರಣ, ಒಳ್ಳೆಯ ಮನೋಭಾವ ಇರುವುದಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಇಲ್ಲಿ ಮುಖ್ಯವಾಗಿ ನೆನಪು ಮಾಡಿಕೊಳ್ಬೇಕು. ಇವತ್ತು ನಾನು ಆಗಲೇ ಹೇಳಿದಾಗೆ ಭಾರತದ ಉದಾಹರಣೆ ಕೊಟ್ಟನಲ್ಲ, ಭಾರತದ ಜನ ಕೂಡಿ ಬದುಕ್ತಾರೆ. ನಾವು ಭಾರತೀಯರೆನ್ನುವಂತಹ ಬಾಂಧವ್ಯದಿಂದ ಬದುಕ್ತಾರೆ. ಯಾವುದೇ ಅವರನ್ನು ಒಂದುಗೂಡಿಸ್ತಕ್ಕಂಥ ಸಂಗತಿ ಇಲ್ಲ, ಆದರೂ ಒಂದುಗೂಡಿ ಬದುಕ್ತಾರೆ. ಯಾಕೆಂದರೆ ಈ ನೆಲದ, ಈ ಮಣ್ಣಿನ ಗುಣ ಶ್ರೇಷ್ಠವಾಗಿದೆ ಎನ್ನುವುದನ್ನು ನಾನು ಆಗಲೇ ಹೇಳಿದೆ. ಆದರೆ ಕೆಲವು ಸಲ ಅಲ್ಲಿ ಇಲ್ಲಿ ನಾವು ಕೂಡದೆ ದೂರ ನಿಲ್ಲುವ ಸಂದರ್ಭಗಳು ಇದ್ದಾವಲ್ಲ, ಇವುಗಳಿಗೆ ಭಜನೆ ಹೇಗೆ ಉಪಯೋಗಕ್ಕೆ ಬರ್ತದೆ ಅನ್ನೋದು ನನ್ನ ಉದ್ದೇಶ. ಯಾತಕ್ಕೋಸ್ಕರ ನಾವು ದೂರ ಆಗ್ತೇವೆ? ಸ್ವಲ್ಪ ಕೋರ್ಟು ಕಚೇರಿಗಳ ಕಡೆಗೆ ಹೋಗಿ ವಕೀಲರ ಹತ್ರ ಕೇಳಿದರೆ ಕರೆಕ್ಟ್ ಗೊತ್ತಾಗ್ತದೆ. ಯಬ್ಬಾ, ಇದನ್ನು ಇಗೋ ಅಂತ ಕರೀತಾರೆ, ನಾವು ಅಹಂಕಾರ ಅಂತ ಕರೀತೇವೆ. ಬಹಳ ಮುಖ್ಯವಾಗಿ ನಮ್ಮ ಸಮಾಜದಲ್ಲಿ ನಮ್ಮನ್ನು ಅದನ್ನೇ ಜಿ ಎಸ್ ಶಿರೋದ್ರಪ್ಪನವ್ರು ಹೇಳಿದ್ದು, ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಅಂತ. ಇಗೋ, ಎಷ್ಟು ಇಗೋ ಅಂದರೆ ಕೆಲವು ಸಲ ನೋಡಿ, ಅಲ್ಲಿ ಬೇಲಿ ಹಾಕುವಾಗ, ಪಕ್ಕದ ಮನೆಯವರು ಬೇಲಿ ಹಾಕುವಾಗ 1 ಫೀಟ್ ಈಚೆಗೆ ಬಂದದ್ದು ಅದು. 1 ಫೀಟ್ ಸ್ವಲ್ಪವ, 1 ಫೀಟ್ ಈಚೆಗೆ ಬಂದದ್ದು. ಜಗಳ, ಕದನ ಎಲ್ಲ ಆಗಿ ಕೊನೆಗೆ ಬಿಡುವುದಿಲ್ಲ ಅವನನ್ನು. ಕೋರ್ಟಿಗೆ ಹೋಗಿ 10 ವರ್ಷ 20 ವರ್ಷ
ಆ 1 ಫೀಟ್ ಜಾಗಕ್ಕೆ ಎಷ್ಟು ರೇಟ್ ಉಂಟೋ ಅದರ 10 ಪಟ್ಟು ರೇಟು ಖರ್ಚು ಮಾಡಿ ಆದರೂ ನಾವು ಕೋರ್ಟ್ನಲ್ಲಿ ಫೈಟ್ ಮಾಡ್ತೇವೆ. 10 ಪಟ್ಟು. ಯಾಕೆ? ಹೊಂದಿಕೊಂಡು ತಯಾರಲ್ಲ, ಬಿಡುವುದಿಲ್ಲ ಅಂತ. ಇದಕ್ಕೆ ಕಾರಣ ಯಾವುದು ಅಂತ ಕೇಳಿದ್ರೆ ನಾನು, ಅಹಂ. ಇದು ಹೋಗಬೇಕಾದ್ರೆ ಭಗವಂತನ ಎದುರು ಭಜಿಸುವವನಿಗೆ ಅಹಂ ಇಲ್ಲ, ಬರುವುದಿಲ್ಲ ಯಾವುದು. ಹಾಗಾಗಿ ಅಹಂಕಾರವನ್ನು ದೂರ ಮಾಡಬೇಕು ಅಂತ ಇದ್ದರೆ ನಾವು ಈ ಭಜನೆ ಹಾಡುವುದನ್ನು ಗಮನಿಸಬೇಕು. ಈಗಾಗಲೇ ಕೇಳಿದೆ ನಾನು, ಭಜನೆ ಹಾಡುವಾಗ ಅಥವಾ ಹಾಡು ಕಲಿಸುವಾಗ ಬರೇ ರಾಗ ತಾಳ ಇವುಗಳನ್ನು ಗಮನಿಸುವುದಲ್ಲ, ಅದರ ಜೊತೆಗೆ ಭಜನೆಯ ಅರ್ಥವನ್ನೂ ಗ್ರಹಿಸಬೇಕು ಅಂತ ಅಮ್ಮ ಸೂಚಿಸಿದ್ದಾರೆ ಅಂತ ಕೇಳಿದೆ ನಾನು. ಹೌದಲ್ಲ? ಅರ್ಥವನ್ನು ಗಮನಿಸಬೇಕು, ಬಹಳ ಮುಖ್ಯ ಇದು. ಇಲ್ಲದ್ರೆ ಬರೇ ಭಜನೆ ಆಗ್ತದೆ, ಏನೂ ಆಗುವುದಿಲ್ಲ. ಆದರೆ ಭಜನೆ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಬೇಕಾದ್ರೆ, ಈಗಾಗಲೇ ಹೇಳಿದ ಹಾಗೆ ಪಕ್ಕದ ಮನೆಯವರ ಮೇಲೆ ಪರಿಣಾಮ ಬೀರಬೇಕಾದ್ರೆ, ಊರಿನ ಮೇಲೆ ಪ್ರಭಾವ ಬೀರಬೇಕು ಅಂತಿದ್ರೆ ಪ್ರತಿಯೊಂದು ಭಜನೆಯನ್ನು ಹಾಡುವಾಗಲೂ ಅದರ ಅರ್ಥ ಏನು ಎನ್ನುವುದನ್ನು ಬಹಳ ಮುಖ್ಯವಾಗಿ ಗ್ರಹಿಸಬೇಕು. ನಾನೊಂದು ಸಣ್ಣ ಘಟನೆ ಹೇಳ್ತೇನೆ. ನಾನು ತುಂಬ ಭಾಗ್ಯಶಾಲಿ, ಹಳ್ಳಿ ಶಾಲೆಯಲ್ಲಿ ಓದಿದ್ದು. ನಮ್ಮ ಹಳ್ಳಿ ಶಾಲೆಯಲ್ಲಿ ಪ್ರತಿ ಶುಕ್ರವಾರ ಭಜನೆ. ಈಗಿಲ್ಲ, ಈಗ ಜಾತ್ಯತೀತ ಹಾಗೆ ಹೀಗೆ ಅಂತೆಂಥದ್ದು ದೊಡ್ಡದಾಗಿ ಭಜನೆ ನಿಂತಿದೆ. ಹಿಂದೆಲ್ಲ ಎಲ್ಲ ಶಾಲೆಗಳಲ್ಲೂ ಭಜನೆ ಇತ್ತು. ಭಾಳ ಖುಷಿ, ನಮಗೆ ಭಾಳ ಖುಷಿ. ತುಂಬ ಭಜನೆಗಳು ಈಗಲೂ ನೆನಪಿದೆ ನನಗೆ. ಅದರಲ್ಲಿ ಒಂದು ಭಜನೆ ನನಗೆ ಮಾಸ್ಟರ್ ಆಗುವವರೆಗೆ ಅರ್ಥ ಆಗಲೇ ಇಲ್ಲ. ಅದು ಶುರುವಿಗೆ ಎದ್ದು ನಿಂತ್ಕೊಂಡು ಹೆಡ್ ಮಾಸ್ಟರ್ ಎಲ್ಲ ತಾಳ ಹಿಡ್ಕೊಂಡು ಹೇಳ್ತಿದ್ರು, ಮೋದಾಲೊಂದೀಪೆ ನೀನಾಗೆ ಗಣನಾಥ. ಅದು ದೀರ್ಘ ಎಳೀತಾ ಇದ್ರು, ಮಧ್ಯದಲ್ಲಿ ತುಂಬ ಗ್ಯಾಪ್ ಇತ್ತು. ನನಗೆ ಎಂತ ಮೋದಾಲೋ ಎಂಥದಪ್ಪ ಅದು, ಚಿಕ್ಕ ಹುಡುಗರಾಗಿದ್ದಾಗ ಅರ್ಥ ಆಗಲಿಲ್ಲ. ಆದರೆ ಯಾವಾಗ ಅರ್ಥ ಆಯಿತು ಅಂದರೆ ಮಾಸ್ಟರ್ ಆದಮೇಲೆ, ಮೊದಲು ಒಂದೀಪೆ ನಿನಗೆ ಗಣನ. ನಾನು ಹೇಳೋದು ಅರ್ಥ ಆಗದೆ ಹಾಡ್ತಿದ್ವಲ್ಲ, ಮಕ್ಕಳಾಗಿದ್ದಾಗ ನ್ಯಾಚುರಲ್ ಹಾಡ್ತಿದ್ವಲ್ಲ, ಹಾಗಾಗಿ ಅರ್ಥ ಆಗಬೇಕು ಅಂತ. 10ನೇ ತರಗತಿಯಲ್ಲಿ ನಾನು ಪಾಠ ಮಾಡ್ತಾ ಇದ್ದಾಗ ಒಂದು ಪುರಂದರದಾಸರ ಕೀರ್ತನೆ ಹಾಕಿದರು. ನಮ್ಮ ಮಕ್ಕಳೆಲ್ಲ, ನನ್ನ ವಿದ್ಯಾರ್ಥಿಗಳು ತಮಾಷೆ ಮಾಡೋದು, ಎಂತ ಸರ್ ಹೋಗಿ ಅದನ್ನು ಎಂತ ಕಲಿಯೋದು ಸರ್, ಎಂತ ಗೊತ್ತುಂಟದು, ಅಂಬಿಗಾ ನಾನಿನ ನಂಬಿದೆ. ಆ ಪದ್ಯ ಬಹಳ ಪಾಪ್ಯುಲರ್, ಬಹುಶಃ ಭಜನೆಯಲ್ಲೇ ಟಾಪ್ 1 ನಂಬರ್ 1 ಅಂತ ಕೊಡ್ಬೋದಾದ ಪದ್ಯ ಅಂದರೆ ಅಂಬಿಗಾ ನಾನಿನ ನಂಬಿದೆ. ಎಲ್ರಿಗೂ ಇಷ್ಟವಾದ ಪದ್ಯ ಅದು. ಅದು ಪಾಠ ಆಗಿತ್ತು. ನಾನು ಅಲ್ಲಿ ಭಜನೆ ಹಾಡುವಾಗಿಲ್ಲ, ಪಾಠ ಮಾಡಬೇಕು. ಅದಕ್ಕೆ ಮಕ್ಕಳು ಹೇಳಿದ್ರು, ಸರ್ ಇದು ಭಜನೆ ಸರ್, ನಾವು ದಿನ ಹಾಡ್ತೇವೆ ಸರ್, ಎಂತ ಇದು ಅಂತ. ನಾನು ಕೇಳಿದೆ ಅವರಿಗೆ, ಸುಮ್ಮನೆ ಆಯ್ತಪ್ಪ ಹಾಡ್ತೀರಿ ನೀವು, ಪಾಠ ಬೇಡ, ಆದರೆ ನನಗೆ ಹೇಳಬೇಕು, 6 ತೆರೆಯ ನೋಡಂದ್ರೆ ಎಂತ? 6 ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ. ಹಾಗಂದ್ರೆ ಏನು ಗೊತ್ತಿಲ್ಲ ಸರ್. ಎಷ್ಟು ಚೆನ್ನಾಗಿದೆ ಆ ಸಾಲುಗಳನ್ನು. ಯಾವ ಸಾಲುಗಳು ನಿಮಗೆ ಕೂತ್ಕೊಂಡು ಯೋಚನೆ ಮಾಡಿ ಅರ್ಥ ಮಾಡಿಕೊಳ್ಳದಿದ್ರೆ ಅರ್ಥ ಆಗಲ್ಲ. ಆದರೆ ಅಂಬಿಗಾ ನಾನಿನ್ನು ನಂಬಿದೆ ಬಹಳ ಜನಪ್ರಿಯವಾದ ಭಜನೆ, ಅರ್ಥ ಗೊತ್ತಿಲ್ಲ. ಅಥವಾ ಬಹುಶಃ ಬಹಳ ಪಾಪ್ಯುಲರ್ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಲ್ಲ, ಎಷ್ಟು ಸಲ ಹಾಡ್ತೇವೆ. ನಾನು ಇತ್ತೀಚೆಗೆ ಒಂದು ಬೇರೆ ಕಮ್ಮಟ್ಟದಲ್ಲಿ ಅಥವಾ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ನಮ್ಮಲ್ಲೊಂದು ಬೇರೆ ಕನಕದಾಸರ ಒಂದು ಭಜನೆ ಇದೆ, ನಮ್ಮಮ್ಮ ಶಾರದೆ ಉಮಾಮಹೇಶ್ವರ ಅಂತ ಇದೆಯಲ್ಲ, ಅದು ಯಾರನ್ನು ಕುರಿತಾದ ಪದ್ಯ ಅಂತ ತುಂಬ ಜನರಿಗೆ ಗೊತ್ತಿಲ್ಲ. ಹೇಳುದು ನಾನು ತುಂಬ ಜನರಿಗೆ. ಯಾಕೆಂದರೆ ಎಲ್ಲ ಕಡೆಯಲ್ಲಿ ಶಾರದಾ ಪೂಜೆ ಮಾಡುವಾಗ ಅದನ್ನು ಹಾಡುವುದು, ಆದರೆ ಅದು ಸರಸ್ವತಿಯ ಪದ್ಯವೇ ಅಲ್ಲ. ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ಅನ್ನುವುದು ಸರಸ್ವತಿ ಕುರಿತಾದ ಪದ್ಯವೇ ಅಲ್ಲ. ಆದರೆ ಅದು ಶಾರದೆ ಅಂತ ಬರ್ತದಲ್ಲ ಶಬ್ದ, ನಿಜವಾಗಿ ಅದು ಗಣಪತಿಯ ಹಾಡು. ಸರಸ್ವತಿ ಹತ್ರ ಕೇಳುವುದು, ನಿಮ್ಮೊಳಗೆ ಇವ ಯಾರು ಅಂತ. ಸರಸ್ವತಿದ್ದಲ್ಲ ಪದ್ಯ ಅದು. ನೋಡಿ ನಾವು ಎಷ್ಟು ಅರ್ಥ ಮಾಡ್ಕೊಳ್ತೇವೆ. ಹಾಗೆಯೇ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇದೆಯಲ್ಲ, ಹೆಜ್ಜೆಯ ಮೇಲೆ ಹೆಜ್ಜೆಯ ನೆಕ್ಕುತ, ಗೆಜ್ಜೆಯ ಕಾಲ್ಗಳ ನಾದವ ತೋರುತ, ಸಾಧು ಸಜ್ಜನರ ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಎಂತ ಅರ್ಥ? ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬರುವುದು ಅಂದರೆ ಏನರ್ಥ? ಇಲ್ಲಿ ಲಕ್ಷ್ಮಿ ಅಂದರೆ ಸಂಪತ್ತು, ಲಕ್ಷ್ಮಿ ಅಂದರೆ ಹಣ ಅಥವಾ ಏನು
ನಮಗೆ ಸಿರಿ ಸಂಪತ್ತು ಬೇಕು, ಅದು ನಮಗೆ ಬರಬೇಕು. ಆದರೆ ಈ ಸಾಲಿನಲ್ಲಿ ಪುರಂದರದಾಸರು ಭಾಳ ಚೆನ್ನಾಗಿ ಹೇಗೆ ಬರಬೇಕು ಅನ್ನೋದನ್ನು ವಿವರಿಸ್ತಾರೆ. ಒಂದೇ ಸಲ ಬರಬಾರ್ದಂತೆ, ಲಾಟ್ರಿ ಹೊಡಿಬಾರ್ದು. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ. ಹೆಜ್ಜೆಯ ಮೇಲೆ ಹೆಜ್ಜೆ ನಿಕ್ಕುದು ಅಂದರೆ ಓಡಿ ಬರುವುದಲ್ಲ, ನಿಧಾನ ಬರುವುದು. ಯಾವನೇ ಒಬ್ಬ ಮನುಷ್ಯನಿಗೆ ಶ್ರೀಮಂತಿಕೆ ಎನ್ನುವುದು ಬೇಗನೆ ಇವತ್ತು ನಮಗೆ ಅದು ಅವಸರ. ಬೇಗ ದುಡ್ಡಾಗಬೇಕು, ಬೇಗ ಸುಲಭದಲ್ಲಿ ದುಡ್ಡಾಗಬೇಕು, ಕೆಲಸ ಮಾಡಬಾರ್ದು. ಇದೇ ದುರಂತ. ಆದರೆ ಇದನ್ನು ಸರಿ ಮಾಡುವುದು ಅಂದರೆ ಬೇಗನೆ ದುಡ್ಡಾಗಬೇಕು ಎನ್ನುವ ಆಕಾಂಕ್ಷೆಯಿಂದ ಮನುಷ್ಯರು ಏನೇನೋ ಮಾಡ್ಲಿಕ್ಕೆ ಹೋಗಿ ಸಮಾಜದ ಸಾಮರಸ್ಯವನ್ನು ಹಾಳು ಮಾಡ್ತಾರಲ್ಲ. ಅದು ಸರಿಯಾಗಬೇಕು ಅಂದರೆ ದುಡ್ಡು ಹೇಗೆ ಬರಬೇಕು ಎನ್ನುವ ತಿಳುವಳಿಕೆ ಇರಬೇಕು ನಮಗೆ. ಹೆಜ್ಜೆಯ ಮೇಲೆ ನಿಧಾನವಾಗಿ ಶ್ರೀಮಂತಿಕೆ ಬರಬೇಕು. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲ್ಗಳ ನಾದವ ತೋರುತ್ತೆ ಅಂತ ಚಂದದ್ದು. ನಿಮಗೆ ದುಡ್ಡು ಹೇಗೆ ಬಂತು ಅಂತ ಬೇರೆಯವರಿಗೂ ಗೊತ್ತಾಗಬೇಕಂತೆ. ಕೆಲವ್ರದ್ದು ಗೊತ್ತಾಗೋದಿಲ್ಲ ನಮಗೆ. ಮೊನ್ನೆವರೆಗೆ ಎಂತ ಇರಲಿಲ್ಲ ಮಾರ್ರೆ, ಈಗ ನೋಡಿ ಅಲ್ವಾ, ಗೊತ್ತೇ ಆಗಲಿಲ್ಲ ನಮ್ಗೆ ಹೇಗೆ ಬಂತು ದುಡ್ಡು, ಯಾರಿಗೊತ್ತು. ಇದಾಗಬಾರ್ದಂತೆ. ನಿಮಗೆ ಹೀಗೆ ದುಡ್ಡು ಬಂತು, ಈ ಕಾರಣದಿಂದ ನೀವು ಸಂಪಾದನೆ ಮಾಡಿದಿರಿ ಅಂತ ಗೊತ್ತಾಗಬೇಕು. ನೋಡಿ ಆ ಪದ್ಯದಲ್ಲಿ ಅರ್ಥ ನೋಡಿ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲ್ಗಳ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ. ಅದನ್ನು ಯಾವುದಕ್ಕೆ ವಿನಿಯೋಗಿಸಬೇಕು ನಾವು? ಸಜ್ಜನರ, ಸಾಧುಗಳು ಮತ್ತು ಭಗವಂತ ಎಲ್ಲರ ಪೂಜೆಗಾಗ, ಅಂದರೆ ಸತ್ಕಾರ್ಯಕ್ಕೆ ಉಪಯೋಗ ಮಾಡಬೇಕೇ ವಿನಃ ದುರಂತಕ್ಕೆ, ಕೆಟ್ಟದ್ದಕ್ಕೆ ಉಪಯೋಗ ಮಾಡಬಾರ್ದು ಅನ್ನೋದು. ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ಮಜ್ಜಿಗೆಯೊಳಗಿನ ಬೆಣ್ಣೆ ಹೀಗೆ ಬರ್ತದ? ನೀವು ಬಾಟ್ಲಿ ಹಿಡ್ಕೊಂಡು ಎಷ್ಟು ಸಲ ಹೀಗೆ ಮಾಡೋದಿಲ್ಲ ಅಲ್ಲ ಮನೆಯಲ್ಲಿ? ಈಗೆಲ್ಲ ಇದು ಹೋಗಿದೆ ಅಲ್ಲ, ಇದಿಲ್ಲ, ಅಥವಾ ಮೆಷಿನ್ ಬಂದಿದೆ ಏನೋ ಗೊತ್ತಿಲ್ಲ. ಇಲ್ಲದಿದ್ದರೆ ಬಾಟ್ಲಿ ಹಿಡ್ಕೊಂಡು ಎಷ್ಟು ಹೊತ್ತು. ಯಾಕೆ ಹೇಳಿ? ಶ್ರಮದಿಂದ ಬರಬೇಕು ಸಂಪತ್ತು. ಶ್ರಮ ವಹಿಸದೆ ಸಂಪತ್ತು ಬರಬಾರದು ಎನ್ನುವುದನ್ನು ದಾಸರು ಎಷ್ಟು ಚೆನ್ನಾಗಿ ಆ ಪದ್ಯದಲ್ಲಿ ಹೇಳ್ತಾರೆ ಅನ್ನೋದನ್ನು ಯೋಚನೆ ಮಾಡಿದರೆ, ನಾನು ಹೇಳಿದ್ದು ಇದು ಒಂದೆರಡು ಉದಾಹರಣೆ ಕೊಟ್ಟದ್ದು. ತನು ನಿನ್ನದು, ಜೀವನ ನಿನ್ನದು. ಆ ಪದ್ಯಗಳಲ್ಲಿ ಎಷ್ಟು ಅಮೋಘವಾಗಿ, ಅದರ ಅರ್ಥ ತಿಳಿದು ಹೇಳಿದವನಿಗೆ ಮಾತ್ರ ಪ್ರಭಾವ, ಅದರಿಂದ ಮಾತ್ರ ಸಾಮರಸ್ಯ. ಹಾಗಾಗಿ ಅರ್ಥ ತಿಳಿದು ನಾವು ಆ ಭಜನೆಗಳನ್ನು ಹಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ ಅನ್ನೋದನ್ನು ಮುಖ್ಯವಾಗಿ ಗಮನಿಸಬೇಕು. ಒಟ್ಟಿನಲ್ಲಿ ನಾನು ಅಲ್ಲಿ ಹೇಳ್ತಕ್ಕಂಥ ಮಾತಿಷ್ಟೇ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಅಹಂಕಾರ ಇಲ್ಲ, ಎಲ್ಲಿ ವಿನೀತ ಭಾವ ಇದೆಯೋ ಅಲ್ಲಿ ಅಹಂಕಾರ ಇಲ್ಲ. ಸುಮ್ಮನೆ ಅಪ್ರಸ್ತುತ ಆದರೂ ಲಾಸ್ಟ್ ಪೀರಿಯಡ್ನ ಪಾಠ ಆದ್ದರಿಂದ ಒಂದು ಭಜನೆಯ ಒಂದು ವಾಕ್ಯದ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಗಲೇ ಹೇಳಿದಾಗೆ ದಾಸರ ಹಾಡಿನಲ್ಲಿ ಬರ್ತದೆ, ನೀನು ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಒಂದು ರೀತಿಯಲ್ಲಿ ಅದೇ ಒಂದು ಅಹಂಕಾರ ಅಂತ ಅನಿಸೋದು ನಮಗೆ ಕೆಲವು ಸಲ ಅರ್ಥ ಮಾಡಿಕೊಳ್ಳುವ. ಎಂತ ದೇವರ ಎದುರು ಹೇಳುದವ, ನೀನು ಯಾಕೋ ನಿನ್ನ ಹಂಗೆ ಯಾಕೋ, ಬೈದ ಹಾಗೆ ಅನಿಸೋದು ನಮಗೆ. ಆದರೆ ಅಲ್ಲ, ವಾಸ್ತವವಾಗಿ ಹಾಗಲ್ಲ. ನೀನು ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ. ಇದನ್ನು ಭಾಳ ಚೆನ್ನಾಗಿ ವಿವರಿಸುವಂಥ ಒಂದು ಸಣ್ಣ ಕಥೆ ಇದೆ. ರಾಮ ಸೀತೆಯನ್ನು ಹುಡುಕಿಕೊಂಡು ಹೋಗ್ತಾನೆ, ಕಪಿ ಸೈನ್ಯವನ್ನು ಕಟ್ಟಿಕೊಂಡು. ಆದರೆ ಸಮುದ್ರ ದಂಡೆಗೆ, ರಾಮೇಶ್ವರಂ ಏನಿದೆ ಅಲ್ಲಿ ಬಂದು ನಿಲ್ತಾರೆ. ಮುಂದೆ ಸಮುದ್ರದಲ್ಲಿ ಹೋಗುವುದು ಹೇಗೆ ಅಂತ ಗೊತ್ತಿಲ್ಲ. ಹನುಮಂತ ಜಿಗಿದಿದ್ದಾನೆ, ಅವನಿಗೊಬ್ಬನಿಗೆ ಸಾಧ್ಯ, ಉಳಿದವರು ಹೇಗೆ ಹೋಗುವುದು? ಆಗ ಸೇತುವೆ ಕಟ್ಟಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆದರೆ ಸೇತುವೆ ಕಟ್ಟುವ ಸಂದರ್ಭದಲ್ಲಿ ಕಲ್ಲುಗಳನ್ನು ತಂದು ಹಾಕ್ತಾರೆ. ಸ್ವತಃ ರಾಮನೇ ನಿಲ್ತಾನೆ, ಕಲ್ಲುಗಳೆಲ್ಲ ಸಮುದ್ರದಲ್ಲಿ ಮುಳುಗ್ತವೆ, ಸೇತುವೆ ಆಗುವ ಥರ ಕಾಣುವುದಿಲ್ಲ. ರಾಮನಿಗೆ ತುಂಬ ನಿರಾಶೆ ಆಯಿತು. ನಿರಾಶೆಯಾಗಿ ಅವನು ಹೋಗಿ ತನ್ನ ಬಿಡಾರದಲ್ಲಿ ಕೂತ್ಕೊಳ್ತಾನೆ. ಅಷ್ಟು ಹೊತ್ತಿಗೆ ಹನುಮಂತನಿಗೆ ಅವನ ಮನಸ್ಸಲ್ಲಿ ಒಂದು ಐಡಿಯಾ, ಹೊಸ ಯೋಚನೆ ಬಂತು. ಅವ ಹೇಳಿದ, ಕಲ್ಲು ಇಲ್ಲಿ ತನ್ನಿಯಿಂದ ತಂದರು. ತಂದ ಮೇಲೆ ಅದರ ಮೇಲೆ ಶ್ರೀರಾಮ ಅಂತ ಬರೆದ. ಹನುಮಂತ ಮಾಡಿದ ಐಡಿಯಾ ಇದು. ಕಲ್ಲಿನ ಮೇಲೆ ಶ್ರೀರಾಮ ಅಂತ ಬರೆದ, ಹಾಕಿದ, ಕಲ್ಲು ತೇಲಿಕ್ಕೆ ಶುರುವಾಯಿತು. ಯಾಕಂದ್ರೆ ಶ್ರೀರಾಮ ಅಂತ ಹೆಸರು ನಾವು ಸಮುದ್ರ ಬದಿಗೆ ಹೋದಾಗಲೆಲ್ಲ ಬರಿತೇವಲ್ಲ ಏನೋ. ಶ್ರೀರಾಮ ಅಂತ ಬರೆದ, ಕಲ್ಲು ತೇಲಿಕ್ಕೆ ಪ್ರಾರಂಭ ಆಯಿತು. ಖುಷಿ ಆಯಿತು ಹನುಮಂತನಿಗೆ. ಹೇಳಿದ, ತನ್ನಿ ಈಗ ಸೇತುವೆ ಆಗ್ತದೆ ಅಂತ. ಪ್ರತಿಯೊಂದು ಕಲ್ಲಿನ ಮೇಲೂ ಕೂಡ ಶ್ರೀರಾಮ ಅಂತ ಬರೆದ ಹಾಕಿದ. ಗದ್ದಲ ಆಗ್ಲಿಕ್ಕೆ ಶುರುವಾಯಿತು, ಎಲ್ರಿಗೂ ಖುಷಿ ಆಗ್ಲಿಕ್ಕೆ ಶುರುವಾಯಿತು. ಈ ಗದ್ದಲ ರಾಮನಿಗೆ ಕೇಳಿಸ್ತು. ಬಿಡಾರದಲ್ಲಿ ಕೂತ ರಾಮನಿಗೆ ನಿರಾಶೆ. ಅವ ಬಂದ, ಎಂತಾಯ್ತಪ್ಪ ಅಂತ. ಬಂದರೆ ಇಲ್ಲಿ ಎಲ್ಲ ಬ್ಯುಸಿ ಎಲ್ಲ ಇದ್ದಾರೆ. ರಾಮ ಕೇಳಿದೆ, ಎಂತ ಅಂತ ಹನುಮಂತನ ಹತ್ರ ಕೇಳಿದರೆ, ಹನುಮಂತ, ದೇವರೇ ನೀವು ಈಗ ಮಾತಾಡಬಾರ್ದು, ಈಗ ಕೆಲಸ ಆಗ್ಬೇಕು ನಮಗೆ, ನೀವು ಸುಮ್ಮನೆ ಕೂತ್ಕೊಳ್ಳಿ ಇಂದ. ಇಲ್ಲ ಎಂತ ಹೇಳೋದು? ಏನಿಲ್ಲ, ನಿಮ್ಮ ಹೆಸರು ಬರಿತಾ ಇದ್ದೆ ಹಾಕ್ತಾ ಇದ್ದೆ, ನಿಮ್ಮ ಹೆಸರು ಬರಿತಾ ಇದ್ದೆ ಹಾಕ್ತಾ ಇದ್ದೆ. ಅಲ್ಲ, ಅದು ಹೇಗೆ? ರಾಮನಿಗೆ ಆಶ್ಚರ್ಯ, ನನ್ನ ಹೆಸರು ಬರೆದ್ರೆ ಹೇಗೆ ತೇಲುವುದು ಅಂತ.
ಅದಕ್ಕೆ ಹೇಳಿದವ, 1 ನಿಮಿಷ ನಿಲ್ಲಪ್ಪ, ಕೆಲಸ ಮಾಡೋಣ ಆಮೇಲೆ. ಈಗ ಒಂದು ಕೆಲಸ ಮಾಡು, ನನ್ನ ಹೆಸರು ಬರೆದು ಹಾಕಿದರೆ ತೇಲ್ತದೆ ಅಂತ ಹೇಳ್ತೀಯಲ್ಲ, ಹಾಗಾದರೆ ನಾನೇ ಹಾಕ್ತೇನೆ, ತೇಲ್ಬೇಕಲ್ಲ. ನನ್ನ ಹೆಸರು ಬರೆದ್ರೆ ಆಗ್ತದೆ, ನಾನು ಹಾಕಿದ್ರೆ ತೇಲ್ಬೇಕಲ್ಲ, ಕೊಡು ಕಲ್ಲು ಅಂದ. ಒಂದು ಕಲ್ಲು ಕೊಟ್ಟರು, ಅದನ್ನು ಹಾಕಿದ ರಾಮ, ಬುಳುಂಕಂತ ಸಮುದ್ರದ ಒಳಗೆ ಹೋಗ್ಬಿಡ್ತು. ಎಲ್ಲರೂ ನಗಾಡಿದ್ರು, ಭಾಳ ಜೋರಾಗಿ ನಗಾಡಿದ್ದು ಹನುಮಂತ. ಆಗ ಕೇಳಿದ ರಾಮ, ಎಂತ ನನ್ನನ್ನು ತಮಾಷೆ ಮಾಡಲಿಕ್ಕೆ ನೀನು ಈ ಥರ ನಾಟಕ ಮಾಡಿದ್ದ ಅಂತ ಕೇಳ್ತಾನೆ. ಆವಾಗ ಹನುಮಂತ ಹೇಳುವ ಮಾತು ಬಹಳ ಮುಖ್ಯವಾದದ್ದು. ಹನುಮಂತ ಹೇಳ್ತಾನೆ, ಇಲ್ಲ ಸ್ವಾಮಿ, ನಿಮ್ಮನ್ನು ತಮಾಷೆ ಮಾಡಲಿಕ್ಕೋಸ್ಕರ ಇದನ್ನು ಮಾಡಿದ್ದಲ್ಲ, ಆದರೆ ಒಂದು ಸತ್ಯ ಗೊತ್ತಾಯಿತು, ಅದಕ್ಕೋಸ್ಕರ ನಗಾಡಿದೆ. ಎಂಥ ಸತ್ಯ ಗೊತ್ತಾಯಿತು? ಈ ಜಗತ್ತಿನಲ್ಲಿ ಆ ಭಗವಂತನ ಹೆಸರಿದ್ರೂ ಎಲ್ಲರೂ ಕೂಡ ತೇಲ್ತಾರೆ, ಬದುಕ್ತಾರೆ. ಆದರೆ ಭಗವಂತ ಕೈ ಬಿಟ್ರೆ ಮುಳುಗುದೇ ಗತಿ ಅಂತ ಇದರಿಂದ ಗೊತ್ತಾಯಿತು. ಆದ್ದರಿಂದ ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನನ್ನು ದೇವರಿಗೆ ಹೇಳೋದು, ನೀನು ಬೇಡ ನನಗೆ, ನಿನ್ನ ಹೆಸರಿದ್ರೆ ಸಾಕು ಅಂತ. ಅದನ್ನು ಹನುಮಂತ ನಿರೂಪಿಸ್ತಾನೆ. ಆದ್ದರಿಂದ ಈ ಭಾವನೆ ನಮ್ಮ ಹತ್ರ ಇದ್ದರೆ ಅಹಂಕಾರ ಹೇಗೆ ಬರಲಿಕ್ಕೆ ಸಾಧ್ಯ? ಎಲ್ಲವೂ ಅವನೇ. ಅಣು ರೇಣು ತೃಣ ಕಾಷ್ಟಗಳಲ್ಲಿ ಭಗವಂತನಿದ್ದಾನೆ. ಆ ಭಗವಂತನ ಹಿರಿಮೆ ಬಹಳ ದೊಡ್ಡದು ಅಂತ. ಸ್ವಲ್ಪ ಚೆನ್ನಾಗಿಲ್ಲ ಈ ಒಂದು ಮಾತು, ಆದರೂ ಸುಮ್ಮನೆ ನಿಮಗೆ ಮತ್ತೆ ಕೊನೆಯ ಪೀರಿಯಡ್ ಅನ್ನೋ ದೃಷ್ಟಿಯಿಂದ ಹೇಳಬೇಕು ನಾನು. ಒಂದು ಸಲ ಒಬ್ಬರು ಟೀಚರ್ ಕೇಳಿದ್ರಂತೆ ಕ್ಲಾಸಲ್ಲಿ, ದೇವರಿದ್ದಾನ ಅಂತ. ಅಧಿಕ ಪ್ರಸಂಗದ ಪ್ರಶ್ನೆ. ನಾನು ಒಂದು ಸಲ ಕೇಳಿದ್ದೆ, ಒಂದೇ ಸಲ ಜೀವನದಲ್ಲಿ ಮೇಷ್ಟ್ರಾಗಿದ್ದ. ನನ್ನ ಕ್ಲಾಸಲ್ಲಿ 52 ಜನ ಮಕ್ಕಳಿದ್ರು. 51 ಜನ ದೇವರಿದ್ದಾನೆ ಅಂತ ಕೈ ಎತ್ತಿದ್ರು. ಒಬ್ಬ ಎತ್ತಲಿಲ್ಲ, ಯಾಕಂದರೆ ಅವರ ಅಪ್ಪ ಅಮ್ಮನೂ ನಂಬುವುದಿಲ್ಲ, ಎತ್ತಲಿಲ್ಲ. ನನಗೆ ಪಾಠ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾನು ಪಾಠ ಮಾಡಬೇಕಾದ್ರೆ ದೇವರಿದ್ದಾನೆ ಅಂತಲೇ ಬೇಕು. ಅದಕ್ಕೆ ನೆಕ್ಸ್ಟ್ ವರ್ಷದಿಂದ ಬಿಟ್ಟೆ, ದೇವರಿದ್ದಾನೆ ಅಂತ ಹೇಳಿ ಮುಂದಕ್ಕೆ ಹೋಗ್ತಾ ಇದ್ದೆ. ಹಾಗೆಯೇ ಒಬ್ಬರು ಟೀಚರ್ ಕೇಳಿದರು ಒಂದು ಕ್ಲಾಸಲ್ಲಿ, ದೇವರಿದ್ದಾನ ಅಂತ. ಹೌದು ಅಂದರು ಮಕ್ಕಳು ಎಲ್ಲ. ಇನ್ನೊಂದು ಅಧಿಕ ಪ್ರಸಂಗದ ಪ್ರಶ್ನೆ ಕೇಳಿದರು, ಎಲ್ಲಿದ್ದಾನೆ ಕೇಳಿದರು. ಬೇಕಾ? ಮಕ್ಕಳೆಲ್ಲ ಸುಮ್ಮನೆ ಕೂತರು. ಆದರೆ ಒಬ್ಬ ಹುಡುಗ ಮಾತ್ರ ಕೈ ಎತ್ತಿದ. ಖುಷಿಯಾಯಿತು ಮೇಡಮ್ಗೆ, ಒಬ್ಬಾದರೂ ಇದ್ದಾನಲ್ಲ ಬಚಾವ್ ಅಂತ ಹೇಳು ಅಂದರು. ಅವ ಎದ್ದು ನಿಂತು ಕೈ ಕಟ್ಟಿ ಹೇಳಿದ, ಟೀಚರ್, ದೇವರು ನಮ್ಮ ಮನೆಯ ಬಚ್ಚಲು ಮನೆಯಲ್ಲಿದ್ದಾನೆ ಅಂತ ಅಂದರು. ಅಂದು ಕೂಡಲೇ ಟೀಚರಿಗೆ ಗಡಿಬಿಡಿ, ಓ ದೇವರೇ, ಎಂಥ ಉತ್ತರ ಕೊಡ್ತಾ ಇದ್ದಾನೆ. ಆದರೂ ಕೇಳಿದರು, ನಿಲ್ಲು, ನಿನಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದರು. ಆಗ ಪುನಃ ಎದ್ದು ನಿಂತ, ಏನಿಲ್ಲ ಟೀಚರ್, ಬೆಳಿಗ್ಗೆ ಆಫೀಸಿಗೆ ಹೋಗುವ ಮೊದಲು ನಮ್ಮ ಅಪ್ಪ ಸ್ನಾನ ಮಾಡಿ ಹೋಗುವುದು. ಅವರು ತುಂಬ ಹೊತ್ತು ಸ್ನಾನ ಮಾಡೋದು ನಮ್ಮಪ್ಪ. ಆವಾಗ ಅವರು ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ತುಂಬ ಹೊತ್ತು ಬಾಗಿಲು ತೆಗೀದಿಲ್ಲಲ್ಲ, ಅದಕ್ಕೆ ನಮ್ಮ ಅಮ್ಮ ಅಡಿಗೆ ಮನೆಯಿಂದ ಬಂದು ಬಾತ್ರೂಮಿನ ಎದುರು ನಿಂತು, ಓ ದೇವರೇ, ಒಂದ್ಸಲ ಹೊರಗೆ ಬನ್ನಿಯಪ್ಪ, ದೇವರಿಲ್ಲಿದ್ದಾನೆ. ಆದರೆ 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 ಪ್ಲೀಸ್, ಇಷ್ಟವರೆಗೆ ತಮಾಷೆ ತಗೊಂಡಲ್ಲ, ಒಂದು ಕ್ಷಣ ಯೋಚನೆ ಮಾಡಿ, ದೇವರು ಬಚ್ಚಲ ಮನೆಯಲ್ಲಿ ಇದ್ದಾನೋ ಇಲ್ವೋ? ಇಟ್ ಇಸ್ ಇಂಪಾರ್ಟೆಂಟ್. ಅಣು ರೇಣು ತೃಣ ಕಾಷ್ಟಗಳಲ್ಲಿ ಭಗವಂತನಿದ್ದಾನೆ ಅಂತ ನಾವು ಭಜಿಸ್ತೇವೆ ಅಂತಾದರೆ, ಬಚ್ಚಲು ಮನೆಯಲ್ಲೂ ಇದ್ದಾನೆ. ಕನಕದಾಸರಿಗೆ ಬಾಳೆಹಣ್ಣು ತಿನ್ಲಿಕ್ಕೆ ಅದಕ್ಕೋಸ್ಕರ ಆಗಲಿಲ್ಲ. ಈ ಭಾವ ನಮ್ಮಲ್ಲಿ ಬಂದರೆ ಸಾಮರಸ್ಯಕ್ಕೆ ಏನು ತೊಂದರೆ ಇದೆ ಸಮಾಜದಲ್ಲಿ? ಎಲ್ಲರೂ ಸಜ್ಜನರಾಗಿ ಬದುಕೋದಿಲ್ವ? ಇವತ್ತೇನು ಕೇಳಿದ್ರೆ ಯಾರೂ ನೋಡೋದಿಲ್ಲ, ನಾನು ಅದನ್ನು ಮಾಡ್ತೇನೆ, ಇದನ್ನು ಮಾಡ್ತೇನೆ, ಸುಳ್ಳು ಹೇಳ್ತೇನೆ, ಮೋಸ ಮಾಡ್ತೇನೆ. ಇದು ಯಾಕೆ? ಯಾರು? ಆದರೆ ಭಜಿಸುವವನಿಗೆ, ಭಜನೆ ಮಾಡುವವನಿಗೆ ಗೊತ್ತಿದೆ, ಯಾರೂ ನೋಡದೇ ಇರಬಹುದು, ಆದರೆ ಭಗವಂತ ಅಂತಕ್ಕಂಥ ಒಂದು ಶಕ್ತಿ ಇದ್ದೇ ಇದೆ. ಇನ್ನೂ ಒಂದು ಕಥೆ ಆಗ್ಬೋದಲ್ಲ? ಬಾಕಿದ್ದೆಲ್ಲ ಸ್ವಲ್ಪ ಬೋರ್ ಆಗ್ತದೆ ಅಲ್ಲ? ಇದನ್ನು ತುಂಬ ಕಡೆ ಹೇಳ್ತಾ ಬಂದೆ. ಇವತ್ತು ಇಲ್ಲಿ ಹೇಳಬೇಕು ಅಂತ ಯೋಚನೆ ಮಾಡಿರಲಿಲ್ಲ, ಆದರೂ ಬಂದೆ. ಒಂದು ಗುಬ್ಬಚ್ಚಿಯ ಕಥೆ ಭಾಳ ಸಲ ಹೇಳಿದ್ದೇನೆ ನಾನು. ಗುಬ್ಬಚ್ಚಿಯ ಕಥೆ ಏನು ಅಂದರೆ, ಒಂದು ಸಲ ಒಂದು ಕಾಡು ಪ್ರದೇಶಕ್ಕೆ ಯಾರೋ ಬೆಂಕಿ ಹಚ್ಚಿದ್ರಂತೆ. ಕಾಡಿಗೆ ಬೆಂಕಿ ಬಿತ್ತು. ದಗ 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 ಅಂತ ಬೆಂಕಿ ಉರಿತಾ ಇದೆ. ಅಷ್ಟೊತ್ತಿಗೆಲ್ಲ ಜನ ಓಡಿ ಬಂದರು. ಬೆಂಕಿ ಹಚ್ಚಿದವರು ಹಚ್ಚಿ ಹೋಗಿದ್ದಾರೆ, ಎಲ್ಲ ಓಡಿ ಬಂದರು. ಅಯ್ಯೋ, ಬೆಂಕಿ ಬಿದ್ದಿದೆ. ಅದು ಕಾಡಿಗೆ ಬೆಂಕಿ ಬಿದ್ದದ್ದು, ಸಣ್ಣ ವಸ್ತು ಈಗಲ್ಲ. ಏನು ಮಾಡಲಿಕ್ಕಾಗುತ್ತೆ? ಎಲ್ಲರ ಸುತ್ತ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಅಯ್ಯೋ ಎಲ್ಲ ಉರಿತಾ ಇದೆ ಅಂತ. ನಾನು ಯಾವಾಗಲೂ ಈ ಕತೆ ಹೇಳುವಾಗ ಇನ್ನೊಂದು ವಾಕ್ಯ ಸೇರಿಸ್ತೇನೆ, ಈಗಾದರೆ ಹೇಗಿರ್ತದೆ ಅಂತ. ಈಗಾದರೆ ಮನೆಗೆ ಓಡಿ ಹೋಗಿ ಮೊಬೈಲ್ ತಂದು ಆ ಬೆಂಕಿಗೆ ಸರಿಯಾಗಿ ಪೋಸ್ ಕೊಟ್ಟು ಒಂದು ಹೀಗೆ ಮಾಡಿ ಕ್ಲಿಕ್ ಮಾಡಿ, ಈಗಾದರೆ ಇದು ಹಳೆ ಕತೆ ಸ್ವಲ್ಪ, ಕ್ಲಿಕ್ ಮಾಡಿ ಆಮೇಲೆ ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿ, ಕಾಡಿನ ಬೆಂಕಿಯ ಎದುರು ನಾನು ಆರಿಸುವುದಿಲ್ಲ,
ಸಹಾಯ ಮಾಡಲಿಕ್ಕೆ ಹೋಗೋದಿಲ್ಲ, ನಂದು ಎಷ್ಟು ಯಾವುದು ವ್ಯೂಸ್ ಆಗ್ತದೆ ಇದೇ ಮುಖ್ಯ ಆಗ್ಬಿಡ್ತದೆ, ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಆದರೆ ಕೇಳಿ, ಕಾಡಿಗೆ ಬೆಂಕಿ ಉರಿತಾ ಇತ್ತು, ಯಾರಿಗೋ ನಂದಿಸ್ಲಿಕ್ಕಾಗಲಿಲ್ಲ, ನಿಂತು ನೋಡ್ತಾ ಇದ್ರು. ಅಷ್ಟೊತ್ತಿಗೆ ಒಂದು ಚಿಕ್ಕ ಗುಬ್ಬಚ್ಚಿ ಬಂತು. ಈಗ ಗುಬ್ಬಚ್ಚಿನೂ ಮೊಬೈಲಿಂದಾಗಿ ಹೋಗಿದೆ, ಆದರೂ ಅಲ್ಲಿ ಇಲ್ಲಿ ಸಿಗ್ತವೆ. ಚಿಕ್ಕ ಗುಬ್ಬಚ್ಚಿ ಓಡಿ ಬರ್ತದೆ, ಬೆಂಕಿ ಉರಿತಾ ಇರೋದನ್ನು ನೋಡ್ತದೆ, ಅದಕ್ಕೆ ಏನು ಅನ್ನಿಸ್ತೋ ಏನೋ, ಓಡಿ ಹೋಗ್ತದೆ. ಪಕ್ಕದಲ್ಲಿ ನೇತ್ರಾವತಿ ಹರಿತಾ ಇದೆ, ಆ ನೇತ್ರಾವತಿಯಲ್ಲಿ ಮುಳುಗ್ತದೆ ಹಾಕಿ ತನ್ನ ಗರಿ. ಅದು ಹೊಡಿಬೇಕು, ನೀರು ನಿಲ್ಲಲ್ಲ ಗೊತ್ತದಕ್ಕೆ, ಆದರೂ ಒಂದೆರಡು ಹನಿಗಳನ್ನು ಆ ಗರಿಗಳಲ್ಲಿ ಹೇಗೋ ಜೋಪಾನ ಮಾಡ್ಕೊಂಡು ಬಂದು ಆ ಬೆಂಕಿ ಬೀಳ್ತಕ್ಕಂಥ ಪ್ರದೇಶಕ್ಕೆ ಅದನ್ನು ಉದುರಿಸ್ತದೆ. ಮತ್ತೆ ಹೋಗ್ತದೆ, ಮುಳುಗ್ತದೆ, 2 ಹನಿ 3 ಹನಿ. ಅಯ್ಯೋ, ಬಕೆಟ್ ಗಟ್ಟಲೆ ಹಾಕಿದ್ರೂ ನನ್ಲಿಕ್ಕಾಗದೇ ಇರತಕ್ಕಂಥ ಪ್ರದೇಶ ಅಂತರದ ಬೆಂಕಿ ಉರಿತಾ ಇತ್ತು. ಆದರೂ ಹಾಕ್ತದೆ. ಎಲ್ಲ ಗುಬ್ಬಚ್ಚಿಯನ್ನು ನೋಡ್ತಾರೆ. ಅಯ್ಯೋ, ಗುಬ್ಬಚ್ಚಿಗೆ ಮಂಡೆ ಸಮ ಉಂಟ, ತಲೆ ಸರಿ ಉಂಟ ಅದಕ್ಕೆ ಅಂತ ಹೇಳಿ ಎಲ್ಲರೂ ತಮಾಷೆ ಮಾಡ್ತಾರೆ. ಒಬ್ಬ ಅಂತೂ ಕರ್ದು ಕೇಳಿದ, ಏ ಗುಬ್ಬಚ್ಚಿ ಬಾ ಇಲ್ಲಿಂದ. ಏನು ಅಂತು ಗುಬ್ಬಚ್ಚಿ, ಅಲ್ಲ ನಿನಗೆ ತಲೆ ಸರಿ ಇಲ್ವಾ? ಯಾಕೆ? ನಿನ್ನ ಗರಿಗಳು ಎಷ್ಟು ದೊಡ್ಡದಿದೆ, ಅದು ಬರುವಾಗ ಎಷ್ಟು ಹನಿಗಳು ಉಳಿತ, ಸುಮ್ಮನೆ ಎಂತಕ್ಕೆ ಹುಚ್ಚು ಕೆಲಸ ಮಾಡ್ತಾ ಇದ್ದೀನಿ, ಯಾಕೆ ಅಂತ. ನಿನ್ನ ಗರಿ ನೀನು ತಂದು ಹಾಕಿದ ನೀರಿನಿಂದ ಬೆಂಕಿ ಆರಲ್ಲ ಯಾಕಂತ. ಆವಾಗ ಗುಬ್ಬಚ್ಚಿ ಹೇಳುವ ಮಾತು ಬಹಳ ಮುಖ್ಯವಾದ. ಅಣ್ಣ, ನನ್ಗೆ ಗೊತ್ತು, ನನ್ನ ಈ ಚಿಕ್ಕ ಗರಿಗಳಲ್ಲಿ ತಂದು ಹಾಕಿದ 4 ಹನಿಗಳಿಂದ ಕಾಡಿನ ಬೆಂಕಿ ಆರುವುದಿಲ್ಲ ಅಂತ ಗೊತ್ತು, ಆದರೂ ನಾನು ಯಾಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಗೊತ್ತಾ? ನಮ್ಮನ್ನು ಸೃಷ್ಟಿಸಿ ಕಳಿಸಿದ ಭಗವಂತ ಮೇಲಿದ್ದಾನೆ. ಅವನು ತನ್ನ ಕೈಯಲ್ಲಿ 3 ಪಟ್ಟಿಗಳನ್ನು ಮಾಡಿಕೊಂಡು ನಮ್ಮ ಹೆಸರು ಬರಿತಾ ಇರ್ತಾನೆ. ಉದಾಹರಣೆಗೆ ಇವತ್ತು ಅವನ ಕೈಯಲ್ಲಿ 3 ಪಟ್ಟಿ ಇದೆ. ಏನು ಪಟ್ಟಿ ಇದೆ? ಮೊದಲ ಪಟ್ಟಿ ಇದೆ, ಬೆಂಕಿ ಹಚ್ಚಿದವರು, ಅದಕ್ಕೆ ಹೆಡ್ಡಿಂಗ್. ಅದರಲ್ಲಿ ಇಲ್ಲಿ ಯಾರು ಬೆಂಕಿ ಹಚ್ಚಿದ್ದಾರೋ ಅವರ ಹೆಸರನ್ನು ಬರೀತಾನೆ ದೇವರು. ಎರಡನೇ ಪಟ್ಟಿ, ನಂಗೆ ಆಸೆ ಏನು ಅಂದರೆ, ಗುಬ್ಬಚ್ಚಿ ಹೇಳ್ತದೆ, ನನಗೆ ಆ ಬೆಂಕಿ ಹಚ್ಚಿದವರು ಪಟ್ಟಿಯಲ್ಲಿ ನನ್ನ ಹೆಸರು ಇರಬಾರ್ದು, ಯಾವತ್ತೂ ಇರಬಾರ್ದು. 2ನೇ ಪಟ್ಟಿ ಇದೆ, ಬೆಂಕಿ ಉರಿಯುತ್ತಿರುವುದನ್ನು ನಿಂತು ನೋಡುತ್ತಿರುವವರು ಅಂತ. ನಿಮ್ದೆಲ್ಲ ಹೆಸರು ಅದರಲ್ಲಿ ಬರ್ತದೆ ಇವತ್ತು. ಗುಬ್ಬಚ್ಚಿ ಹೇಳೋದು, ನಿಮ್ದೆಲ್ಲ ಹೆಸರು, ಯಾಕಂದ್ರೆ ನೀವು ನಿಂತು ನೋಡ್ತಾ ಇದ್ದೀರಿ, ನಿಮ್ಮ ಹೆಸರು ಬರ್ತದೆ ಅದರಲ್ಲಿ, ಅದು ಬರೀತಾರೆ. ಆದರೆ 3ನೇ ಪಟ್ಟಿ ಇದೆ, ಭಗವಂತನ 3ನೇ ಪಟ್ಟಿಯ ಹೆಡ್ಡಿಂಗ್ ಏನು ಅಂದರೆ, ಬೆಂಕಿಯನ್ನು ಆರಿಸಲು ಪ್ರಯತ್ನಿಸುತ್ತಿರುವವರು ಅಂತ. ಅದರಲ್ಲಿ ನನ್ನ ಹೆಸರು ಬರಬೇಕು, ಮೇಲೆ ಇರಬೇಕು ಅಂತ ನಂಗೆ ಆಸೆ ಅಂತ. ಬಂಧುಗಳೇ, ಸಮಾಜದಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಕ್ಕಂಥ ಯಾವುದೇ ಕೆಲಸ ಮಾಡುವಾಗ ಈ ಪ್ರಜ್ಞೆ ಇದ್ದರೆ, ನಮ್ಮನ್ನು ಸೃಷ್ಟಿಸಿ ಕಳಿಸಿದ ಭಗವಂತ ಹಾಗೇ ಇರುವುದಿಲ್ಲ, ನಮ್ಮ ಹೆಸರನ್ನು ಬರೀತಾನೆ, ದಾಖಲೆಗೊಳಿಸ್ತಾನೆ. ನಾವು ತಪ್ಪು ಮಾಡಿದರೆ ಅದಕ್ಕೆ ಅವನ ವ್ಯವಸ್ಥೆ ಇದೆ ಅಂತಕ್ಕಂಥ ಎಚ್ಚರ ಇದ್ದರೆ ಈ ಸಮಾಜದಲ್ಲಿ ಎಲ್ಲವೂ ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ. ಈ ಎಚ್ಚರ ಮೂಡಿಸುವ ಕೆಲಸ ಮಾಡುವುದು ಯಾವುದು ಅಂತ ಕೇಳಿದ್ರೆ ಅದು ಭಜನೆ ಅಂತ ಹೇಳ್ತೇನೆ. ಭಜನೆ ಬೇರೆಯವರಿಗೆ ಅಂತಲ್ಲ, ನಮ್ಗೆ ಗೊತ್ತಿದೆ. ನಮ್ಮಲ್ಲಿ ಅಹಂಕಾರ, ನಾನು ಆಗಲೇ ಹೇಳಿದಾಗೆ, ಭಾಳ ಮುಖ್ಯವಾಗಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ಲಿಕ್ಕಿರುವಂಥ ದೊಡ್ಡ ವೈರಿಯೇ ಅಹಂಕಾರ ಅಂತ. ಅದನ್ನು ಅಷ್ಟಮದಗಳು ಅಂತ ಕರೆದಿದ್ದಾರೆ. 8 ರೀತಿಯ ಕಾರಣಗಳಿಗಾಗಿ ಮನುಷ್ಯನಿಗೆ ಅಹಂಕಾರ ಬರ್ತದೆ ಅಂತ. ಚಂದ ಇದ್ದರೆ ಅಹಂಕಾರ ಬರ್ತದೆ, ನಾನು ಚಂದ ಅಂತ. ದುಡ್ಡಿದ್ರೆ ಅಹಂಕಾರ ಬರ್ತದೆ ಅಂತೆ, ಆಸ್ತಿ ಇದ್ದರೆ ಅಹಂಕಾರ ಬರ್ತದೆ ಅಂತೆ, ಶಕ್ತಿ ಇದ್ದರೆ ಅಹಂಕಾರ ಬರ್ತದೆ ಅಂತೆ, ಜ್ಞಾನ ಇದ್ದರೆ ಅಹಂಕಾರ ಬರ್ತದೆ ಅಂತೆ, ದೊಡ್ಡ ಪೂಜೆ ಮಾಡಿದರೆ ಅಹಂಕಾರ ಬರ್ತದೆ. ಹೀಗೆ 8 ರೀತಿಯಲ್ಲಿ ಒಬ್ಬ ಮನುಷ್ಯನಿಗೆ ಯಾವುದು ಬರ್ಲಿಕ್ಕೆ ಸಾಧ್ಯ, ಅಹಂಕಾರ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ನಾನು ಸುಮ್ಮನೆ ಭಜನೆ ಕನಕದಾಸರದ್ದು ಮತ್ತು ಪುರಂದರದಾಸರ ಕೀರ್ತನೆಗಳ ಇದರಲ್ಲಿ ಭಿನ್ನಹಕ್ಕೆ ಬಾಯಿ ಇಲ್ಲವಯ್ಯ ಅಂತ ಒಂದು ಪದ್ಯ ಇದೆ, ಕೇಳಿರ್ಬೋದು ನೀವು, ಚೆನ್ನಾಗಿದೆ. ಯಾಕೆ ಅಂದರೆ ಅಲ್ಲಿ ಹೇಳ್ತಾರೆ, ಭಿನ್ನಹಕ್ಕೆ ಬಾಯಿ ಇಲ್ಲವಯ್ಯ, ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ. ನಾನು ಎಷ್ಟೋ ತಪ್ಪುಗಳನ್ನು ಮಾಡ್ತಾ ಇದ್ದೇನೆ, ಅಹಂಕಾರಿಯಾಗಿ ನಡ್ಕೊಳ್ತಾ ಇದ್ದೇನೆ, ಆದ್ದರಿಂದ ನಿನ್ನ ಹತ್ರ ಬೇಡಲಿಕ್ಕೂ ನನಗೆ ಯೋಗ್ಯತೆ ಇಲ್ಲ. ಅಂದರೆ ಭಜಿಸಿ, ಭಗವಂತನನ್ನು ಭಜಿಸಿ ಅವನ ಹತ್ರ ಬೇಡಬೇಕಾದ್ರೂ ಒಂದು ಅರ್ಹತೆ ಬೇಕಲ್ಲ, ಅರ್ಹತೆ ಬೇಕಲ್ಲ. ಆದ್ದರಿಂದ ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಶಿಶುಮೋಹ, ಸತಿಮೋಹ, ಜನನಿ ಜನಕರ ಮೋಹ, ರಸಿಕ ಭ್ರಾಂತಿಯ ಮೋಹ, ರಾಜಮನ್ನಣೆ ಮೋಹ, ಪಶುಮೋಹ, ಭೂಮೋಹ, ಬಂಧುವರ್ಗದ ಮೋಹ, ಹಸನುಳ್ಳ ಆಭರಣಗಳ ಮೋಹದಿಂದ, ಎಷ್ಟೊಂದು ಮೋಹದಿಂದ ನಾನು ತೊಳಲಾಡ್ತಾ ಇದ್ದೇನೆ. ಮುಂದೆ ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದ, ರೂಪಮದವು, ತನ್ನ ಸತ್ವದ ಮದ, ಧಾತ್ರಿ ವಶವಾದ ಮದ, ಇನ್ನು ತನಗೆ ಎದುರಿಲ್ಲ ಎಂತೆಂಬ ಮದದಿಂದ ಅಂತ ಮುಂದಕ್ಕೆ ಹೋಗ್ತಾನೆ. ಇಷ್ಟು ದೊರಕಿದರೆ ಮತ್ತಷ್ಟು ಬೇಕು. ಈ ಥರದ
ನಾನು ಸುಮ್ಮನೆ ಒಂದು ಉದಾಹರಣೆ ಕೊಟ್ಟೆ, ಯಾಕಂದರೆ ಈ ಪುಸ್ತಕ ಉಪಯೋಗಿಸಿದರೆ ಮತ್ತೆ ಎಲ್ಲೆಲ್ಲೋ ಹೋಗ್ತದೆ ಆದ್ದರಿಂದ ಅಂತ. ಆದ್ದರಿಂದ ಈ ಅರಿಷಡ್ವರ್ಗಗಳು, ಅಷ್ಟಮದಗಳು, ಇವುಗಳೆಲ್ಲವನ್ನು ಕೂಡ ದೂರ ಮಾಡ್ತಕ್ಕಂಥ ಶಕ್ತಿ ಇರುವುದು ಅರ್ಥ ಮಾಡಿಕೊಂಡು ಭಜನೆ ಮಾಡುವವರಿಗೆ. ಯಾವಾಗ ನಾವು ಅರ್ಥ ಮಾಡ್ಕೊಳ್ತೇವೆ, ಯಾವಾಗ ನಾವು ಭಜನೆ ಮಾಡ್ತೇವೆ, ಆವಾಗ ತನ್ನಷ್ಟಕ್ಕೆ ನಾವು ಒಳ್ಳೆಯರಾಗೋದ್ರ ಜೊತೆಯಲ್ಲಿ ಕೇಳ್ತಾರಲ್ಲ ಉಳಿದವರು, ಅವರು ಕೂಡ ಸಜ್ಜನರಾಗಿ ಬದುಕುವುದಕ್ಕೆ ಸಾಧ್ಯ ಆಗ್ತದೆ ಅನ್ನೋತಕ್ಕಂಥದ್ದನ್ನು ಬಹಳ ಮುಖ್ಯವಾಗಿ ನಾವು ಈ ಭಜನೆಗಳಿಂದ ತಿಳಿಯುವುದಕ್ಕೆ ಸಾಧ್ಯ ಇದೆ. ಸಾಮರಸ್ಯದ ಬದುಕಿಗೆ ಈ ಭಜನೆ ತುಂಬ ಸಹಕಾರಿ ಆಗ್ತದೆ ಅನ್ನೋದನ್ನು ಗಮನಿಸಬೇಕು. ಬಂಧುಗಳೇ, ಬಹುಶಃ ನಾನು ಇದುವರೆಗಿನ ಮಾತುಗಳಲ್ಲೆಲ್ಲ ಭಜನೆಗಳ ಅಂತಃಸತ್ವದ ದೃಷ್ಟಿಯಿಂದ ಆಡಿದೆ. ಅದನ್ನು ಸ್ವಲ್ಪ ಪಕ್ಕಕ್ಕಿಡೋಣ. ಖಂಡಿತ ಹೌದು, ಭಜನೆ ಹಾಡುವಾಗ ಆ ಭಜನೆಯನ್ನು ಅರ್ಥ ಮಾಡಿಕೊಂಡು ಆ ಭಜನೆ ಏನು ಹೇಳುತ್ತದೆ ಅನ್ನೋದನ್ನು ತಿಳ್ಕೊಂಡು ಹಾಡಿದರೆ ಆಗ್ತಕ್ಕಂಥ ಪರಿಣಾಮ ಏನು ಅಂತ. ಆದರೆ ಸ್ವಲ್ಪ ಯೋಚನೆ ಮಾಡಿ, ಇದು ಅಂತರಂಗದ ಮೇಲೆ ಆಗ್ತಕ್ಕಂಥ ಪರಿಣಾಮ. ಆದರೆ ಬಾಹ್ಯದ ಪರಿಣಾಮ ಏನು? ನನಗೆ ಆ ಕುಣಿತ ಭಜನೆಯವರು ಹಾಕುವ ಡ್ರೆಸ್ಸು ಒಂದು ಹಳಾದಿ, ಅದಕ್ಕೊಂದು ಮಧ್ಯಕ್ಕೊಂದು ಕೆಂಪು ಏನೋ ಪಟ್ಟಿ, ಅವರು ಕುಣಿತ ಭಜನೆಗೆ ನಿಂತರು ಅಂದರೆ ನೋಡುವುದೇ ಒಂದು ಖುಷಿ. ಅರ್ಥದ ಆಮೇಲಿನ ಸಂಗತಿ, ಅರ್ಥದ ಬಗ್ಗೆದ್ದು ಆಮೇಲೆ ಸಂಗತಿ. ಅವರು ಕುಣಿತ ಭಜನೆಗೆ ತೊಡಗಿದ್ರು ಅಂದರೆ ಅದನ್ನು ನೋಡೋದೇ ಒಂದು ಸಂಗತಿ. ನಾನು ಹೇಳೋದು, ಹೇಗೆ ಒಂದು ಸಮಾಜದ ಮೇಲೆ ಒಂದು ಭಜನೆ ಪ್ರಭಾವ ಬೀರ್ತಾ ಹೋಗ್ತದೆ ಅನ್ನೋದನ್ನು ಗಮನಿಸಿ. ಎಷ್ಟು ಚೆನ್ನಾಗಿ ನಾನು ಹೇಳ್ತಾ ಇರೋದು, ಇದು ಬಹಿರಂಗದ ಪ್ರಭಾವ ಸಮಾಜದ ಮೇಲೆ, ಹೊರನೋಟದ ಪ್ರಭಾವ ಆಯಿತು. ಕೆಲವು ಯೂಟ್ಯೂಬ್ ಇದರಲ್ಲಿ ಮೊಬೈಲಲ್ಲೂ ಬರ್ತಾ ಇದೆ, ನಾವು ನೋಡ್ತೇವೆ. ಎಂಥ ಮಳೆ ಆಗಲಿ ಗಾಳಿ ಆಗಲಿ, ಆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ರಾಜಬೀದಿಗಳಲ್ಲಿ ಹೋಗುವಾಗ ಭಜನೆ ಹಾಡ್ತಾ ಹೋಗ್ತಾ ಇರ್ತಕ್ಕಂಥ ಸಡಗರ ಸಂಭ್ರಮ ಇದೆಯಲ್ಲ, ಅದು ಬಹುಶಃ ಇಡೀ ಸಮಾಜದ ಮೇಲೆ ಉಂಟು ಮಾಡ್ತಕ್ಕಂಥ ಒಂದು ಪರಿಣಾಮ. ತುಂಬ ಜನರಿಗೆ, ಹಿರಿಯರಿಗೆ ಖುಷಿ ಆಗೋದೇನು ಅಂದರೆ, ಆ ಮಕ್ಕಳು ಭಾಗವಹಿಸುವಾಗ ನಮ್ಮ ಮಕ್ಕಳು ಎಲ್ಲೋ ಟಿ ವಿ ನೋಡ್ಕೊಂಡು ಇನ್ನೆಲ್ಲೋ ಇರಬೇಕಾದ ಮಕ್ಕಳು ಇಲ್ಲಿ ಭಾಳ ಪ್ರೀತಿಯಿಂದ ಭಕ್ತಿಯಿಂದ ಕುಣಿತಾ ಭಜನೆ ಮಾಡ್ತಾರಲ್ಲ ಅನ್ನೋದನ್ನು ಇಡೀ ಸಮಾಜ ಹೆಮ್ಮೆಯಿಂದ ನೋಡ್ತದೆ. ನಾಳೆ ನಮ್ಮ ಸಮಾಜಕ್ಕೊಂದು ಭವಿಷ್ಯ ಇದೆ, ನಮ್ಮ ಮಕ್ಕಳಿಗೆ ಭಜನೆ ಅನ್ನೋದು ಒಂದು ಸಂಸ್ಕಾರ ಆಗ್ತದೆ. ಆ ಸಂಸ್ಕಾರಗೊಂಡಿರ್ತಕ್ಕಂಥ ಮಕ್ಕಳು ನಾಳೆ ಸಮಾಜದಲ್ಲಿ ಏನೂ ಕೆಟ್ಟ ಕೆಲಸ ಮಾಡೋದಿಲ್ಲ. ನಮ್ಮ ಭಾರತ ಶ್ರೇಷ್ಠ ಭಾರತವಾಗಿ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬದುಕ್ತದೆ ಅಂತ ಹೇಳ್ತಕ್ಕಂಥ ವಿಶ್ವಾಸ ಆ ಭಜನೆ, ಕುಣಿತ ಭಜನೆಯಿಂದ ಆಗ್ತದಲ್ಲ. ಇದನ್ನು ನಾವು ಎಷ್ಟು ಖುಷಿ ಪಡಬೇಕು, ಎಷ್ಟು ಸಂಭ್ರಮ ಪಡಬೇಕು ಯೋಚನೆ ಮಾಡಿ. ಆಯಿತು, ಒಂದು ಕುಣಿತ ಭಜನೆ ಮಾಡಬೇಕಾದ್ರೆ ಅದರ ಹಿಂದೆ ಎಷ್ಟು ಕೆಲಸ ಆಗ್ತದೆ ನಿಮಗೆ ಗೊತ್ತುಂಟು, ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತುಂಟು. ಅವ್ರಿಗೆ ಫೋನ್ ಮಾಡಬೇಕು, ಇವ್ರಿಗೆ ಫೋನ್ ಮಾಡಬೇಕು, ಎಷ್ಟು ಜನರಿಗೆ ಶುರುವಿಗೆ ಪ್ರಾರಂಭಕ್ಕೆ ಕುಣಿತ ಭಜನೆಗೆ ಆ ಟೀಮ್ ಮಾಡಬೇಕಾದ, ಅಥವಾ ಕುಣಿತ ಭಜನೆ ಬಿಡಿ, ಹೀಗೆ ಭಜನೆ ಮಾಡುವಾಗ ಊರಿನಲ್ಲಿ ಆ ಟೀಮ್ ಮಾಡುವಾಗ ಎಷ್ಟು ಸಲ ಫೋನು, ಆ ಲೀಡರ್ದು ಪಾಪ ಅವಸ್ಥೆ. ಅವರಿಗೊಂದು ವಿಶೇಷವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಕೆಲವು ಸಲ ಸಿಟ್ಟು ಬರಲಿಕ್ಕುಂಟು, ಎಷ್ಟು ಫೋನೇ ತೆಗೆಯುವುದಿಲ್ಲ ಅಂತೆಲ್ಲ ಕಿರಿಕಿರಿ ಮಾಡೋದು ಉಂಟು. ಗಂಡಸರಿರ್ಬೋದು ಹೆಂಗಸರಿರ್ಬೋದು ಎಲ್ಲರೂ ಕೂಡ. ಆದ್ದರಿಂದ ಅವ್ರು ಒಟ್ಟು ಹಾಕ್ತಕ್ಕಂಥದ್ದು ಇದೆಯಲ್ಲ, ಆಯಿತು, ಆ ಒಟ್ಟು ಹಾಕುವಾಗ ಒಂದು ಮಾನಸಿಕ ಸಂಘಟನೆ. ಇವತ್ತು 20 ಜನ ಬಂದರು, ಮತ್ತು ಸ್ವಲ್ಪ ಸಂಖ್ಯೆ ಜಾಸ್ತಿ ಆದಮೇಲೆ ಜಾಸ್ತಿ ಜನ ಬರಲಿ ಶುರು ಮಾಡ್ತಾರೆ, ಖುಷಿ ಆಗ್ತದೆ ಅವರಿಗೆ. ಕಡಿಮೆ ಇದ್ದಾಗಲೇ ತೊಂದರೆ ಆಗೋದು. ಆದ್ದರಿಂದ ಅವರೆಲ್ಲ ಅಂದರೆ ಅಲ್ಲೂ ಆಗ್ತಕ್ಕಂಥ ಒಂದು ಸಂಘಟನೆ ಇದೆಯಲ್ಲ, ಒಂದು ಸಂಘಟನೆ, ಅದು ಸಮಾಜಕ್ಕೆ ಕೊಡ್ತಕ್ಕಂಥ ದೊಡ್ಡ ಕೊಡುಗೆ. ಅದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಸಾಮರಸ್ಯದ ಹಿನ್ನೆಲೆಯಲ್ಲಿ ನಾನು ಚಿಕ್ಕದ್ರಿಂದ ದೊಡ್ಡದಕ್ಕೆ ಸುಮ್ಮನೆ ನಿಮ್ಮ ಗಮನವನ್ನು ಸೆಳೆಯಲಿಕ್ಕೆ ಇಷ್ಟಪಡ್ತೇನೆ. ಮೊದಲು ಸಾಮರಸ್ಯ, ನಾವು ಹೇಳ್ತೇವೆ ಸಮಾಜದ ಸಾಮರಸ್ಯ ಅಂತ. ಸಮಾಜ ಅಂದರೆ ಯಾವುದು? ಮನೆಯಲ್ಲಿ ನಾವಿದ್ದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಮನೆಯವರೇ ನಮ್ಮ ಸಮಾಜ ತಾನೇ. ನಾನು ಭಾಳ ಮುಖ್ಯವಾಗಿ ಹೇಳೋದು, ಇವತ್ತಿನ ಕಾಲಘಟ್ಟ ಹೇಗಿದೆ ಅಂದರೆ ಬಂಧುಗಳೇ, ಒಬ್ಬೊಬ್ಬರಿಗೆ ಒಂದೊಂದು ಕೋಣೆ, ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ಮೊಬೈಲ್, ಟಿ ವಿ ಕೂಡ ಈಗ ಕಡಿಮೆ ಆಗಿದೆ, ಮೊಬೈಲ್. ಆ ಕೋಣೆ ಸೇರಿಕೊಂಡ್ರೆ, ಮೊಬೈಲ್ ಹಿಡ್ಕೊಂಡು ಕೂತ್ರೆ ಪ್ರಪಂಚವೇ ಇಲ್ಲ. ಎಂಥ ಪರಿಸ್ಥಿತಿ ಪಟ್ಟಣಗಳಲ್ಲಿ ಬಂದಿದೆ ಅಂತ ಕೇಳಿದ್ರೆ, ಮೇಲಿನ ಕೋಣೆಯಲ್ಲಿರುವ ಮಗನನ್ನು ಊಟಕ್ಕೆ ಬರಬೇಕಾದ್ರೆ ಇಲ್ಲಿಂದ ಕಾಲ್ ಮಾಡೋದು. ಯಾಕಂದ್ರೆ ಮೆಟ್ಲು ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ ಅವರಿಗೆ, ಇಲ್ಲಿಂದ ಕಾಲ್ ಮಾಡಿ, ಬಂದೆ ಮಮ್ಮಿ, ನಿಮ್ಗೇನು ಅವಸರ, ಮುಗೀತಲ್ಲಿ. ಹೀಗಾಗಿ ಇವತ್ತು ಒಂದು ಕಡೆ ಮನೆಯಲ್ಲಿರ್ತಕ್ಕಂಥ ಸದಸ್ಯರು ಒಂದು ಕಡೆ ಕೂತ್ಕೊಳ್ತಕ್ಕಂಥದ್ದನ್ನೇ ಮರೀತಾರೆ. ಕೂತರೂ ಹೇಳಿದ್ನಲ್ಲ, ಕೈಯಲ್ಲಿ ಇದು ಹಿಡ್ಕೊಂಡೇ ಕೂತ್ಕೊಳ್ಳೋದು. ಆಚೆ ನೋಡಲಿಕ್ಕೆ ಈಚೆ ನೋಡಲಿಕ್ಕೆ ನಮ್ಮ ಮನಸ್ಸೇ ಕೇಳ್ತಾ ಇಲ್ಲ. ಅಂತಹ ಸ್ಥಿತಿಯಲ್ಲಿ ನಾವು ಇವತ್ತು ಭಜನೆ ಹಾಡ್ಲಿಕ್ಕೆ ಕೂತ್ರೆ
ದೇವ್ರ ಕೋಣೆ ಎದುರುಗಡೆ, ದೇವ್ರ ಫೋಟೋದ ಎದುರುಗಡೆ ಭಜನೆ ಕೂತ್ರೆ ಅಪ್ಪ ಕೂತ್ಕೊಳ್ತಾರೆ, ಅಮ್ಮ ಕೂತ್ಕೊಳ್ತಾರೆ, ಮಕ್ಕಳು ಕೂತ್ಕೊಳ್ತಾರೆ. ಸಾಮರಸ್ಯ ಬಂತೋ ಇಲ್ವೋ? ಮನೆಯಲ್ಲಿ ಸಾಮರಸ್ಯ ಬರ್ತದೆ ಎಲ್ಲರೂ ಒಟ್ಟಿಗೆ ಕೂಡ್ಕೊಂಡು ಹಾಡುವಾಗ. ಆದರೆ ಒಂದು ಸುಮ್ಮನೆ, ಮತ್ತೆ ಇದು ಅಧಿಕ ಪ್ರಸಂಗ ಆಗ್ತದೆ ಗೊತ್ತಿಲ್ಲ, ಈ ಥರದ ಕಮ್ಮಟಗಳಿಗೆ ಬಾರದೇ ಇರುವವರು ಭಜನೆ ಹಾಡುವಾಗ ಒಂದು ಸ್ವಾರಸ್ಯ ನಡೀತದೆ. ಏನು ಕೇಳಿದ್ರೆ, ನಮ್ಮದೇ ವಾಯ್ಸ್ ಕೇಳಬೇಕು ಅಂತ ಒಂದು ಆಸೆ ಇಟ್ಕೊಂಡು ಕೆಲವರು ಹಾಡ್ತಾ ಇರ್ತಾರೆ. ಅವ್ರದ್ದು ದಾಟಿಯೇ ಬೇರೆ ಹೋಗುದು. ಯಾಕಂದ್ರೆ ಬೇರೆ ಹೋದರೆ ತಾನೇ ಕೇಳೋದು, ಇಲ್ಲರೆ ಕೇಳೋದಿಲ್ಲ. ಅದು ನಾನು ಬೇರೆ ಹಾಡು ಅವರು ಹಾಡ್ತಾ ಇದ್ದಾರೆ ಯಾಕಂದ್ರೆ ಅವ್ರು ಕೇಳ್ತಾ ಉಂಟು ಅಂತ. ಆದರೆ ಇಲ್ಲ, ಸಾಮರಸ್ಯ ಬರಬೇಕು ಅಂದರೆ ಎಲ್ಲರೂ ಕೂಡಿಕೊಂಡು ಒಂದು ಧ್ವನಿಯಾಗಿ ಹಾಡುವುದು ಬಹಳ ಮುಖ್ಯ. ಸಾಮರಸ್ಯ ಬರಲೇಬೇಕು. ಇಲ್ಲದ್ರೆ ಅವರೆಂತ ಅವರವಷ್ಟಕ್ಕೆ ಆಡ್ತಾರೆ, ನಾನೆಂತ ಆಡು ಇಲ್ಲ. ಅದನ್ನು ಇಲ್ಲಿ ಕಲಿಸ್ತಾ ಇದ್ದಾರೆ, ಭಾಳ ಚೆನ್ನಾಗಿ ಕಲಿಸ್ತಾ ಇದೆ. ಹಾಗಾಗಿ ಮನೆಯಲ್ಲಿರ್ತಕ್ಕಂಥವರೆಲ್ಲ ಕೂಡಿಕೊಂಡು ಭಜನೆ ಹಾಡಿದಾಗ ಆ ಭಜನೆ ಅಂತಕ್ಕಂಥದ್ದು ಮನೆಯನ್ನು ಒಂದುಗೂಡಿಸ್ತಕ್ಕಂಥ ಕೆಲಸ ಮಾಡ್ತದೆ. ಆವಾಗ ಆ ಕಡೆ ಈ ಕಡೆ, ಮೊಬೈಲ್ ಕಡೆ, ಟಿ ವಿ ಕಡೆ ಹೋಗುವುದೇ ಇಲ್ಲ. ಮನಸ್ಸು ಪೂರ್ತಿಯಾಗಿ ಏಕ ಮನಸ್ಸಿನಲ್ಲಿ ಅಥವಾ ಏಕಛತ್ರದ ಅಡಿಯಲ್ಲಿ ನಮ್ಮ ಮನಸ್ಸುಗಳು ಒಂದುಗೂಡುತ್ತದೆ. ಭಗವಂತನ ಹೆಸರಿನಲ್ಲಿ ನಾವೆಲ್ಲ ಒಂದಾಗಿ ಮನೆಯಲ್ಲಿ ಬದುಕುತ್ತೇವೆ. ನೆರೆಹೊರೆ ಆಗಲೇ ಹೇಳಿದೆ, ನಾವೊಂದು ಕುಣಿತ ಭಜನೆಯೋ ಒಂದು ಸಾಮೂಹಿಕ ಭಜನೆ ಮಾಡ್ತೇವೆ ಅಂದರೆ ಅಕ್ಕಪಕ್ಕದ ಮನೆಯವರನ್ನೆಲ್ಲ ಒಟ್ಟು ಕೂಡಿಸ್ತೇವೆ, ಬಾಂಧವ್ಯ ಚೆನ್ನಾಗಿರ್ತದೆ. ಈಗ ಕುಣಿತ ಭಜನೆಗೆ ಬರುವ ಪಕ್ಕದ ಮನೆಯವರ ಜೊತೆಯಲ್ಲಿ ಜಗಳ ಮಾಡ್ತೇವಾ? ಸಣ್ಣ ಪುಟ್ಟದ ಜಗಳ ಮಾಡಿದರೆ ಅದು ಮರ್ತೋಗ್ತದೆ ಆಮೇಲೆ, ಒಂದು ಗಳಿಗೆ ಮಾತ್ರ ಬಿಡು ಅಂತ. ಆದ್ದರಿಂದ ಸಣ್ಣ ಪುಟ್ಟದ, ಆದರೆ ದೊಡ್ಡ ರೀತಿಯಲ್ಲಿ ಜಗಳ ಮಾಡಿ ಸಿಟ್ಟು ಮಾಡಿಕೊಂಡು ಅವ್ರ ಕೋಳಿ ಯಾವಾಗ ನಮ್ಮ ಅಂಗಳಕ್ಕೆ ಬರ್ತದೆ ನೋಡಬೇಕು ಅಂತ ಈ ಥರ ಕಾಯ್ತಕ್ಕಂಥ ಸ್ಥಿತಿಗಳು ಇರೋದಿಲ್ಲ. ಆದ್ದರಿಂದ ನೆರೆಹೊರೆಯಲ್ಲಿ ಎಲ್ಲರೂ ಕೂಡ ಬಂಧುತ್ವದಿಂದ ಬದುಕ್ತೇವೆ. ಒಂದು ಊರಿನ ದೇವಸ್ಥಾನದಲ್ಲಿ ನಾವು ಕೂಡಿಕೊಂಡು ಭಜನೆ ಮಾಡ್ತೇವೆ ಅಂದರೆ ಊರವರೆಲ್ಲ ಅಲ್ಲಿ ಸೇರಿಕೊಳ್ಳೋದಾದರೆ ಊರು ಒಂದಾಗ್ತದೆ. ಊರಿನಲ್ಲಿ ಯಾವತ್ತೂ ಕೂಡ ಜನ ಬೇರೆ ಬೇರೆ ಮುಖಗಳಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಸ್ವಾರಸ್ಯ ನೋಡಿ, ಈ ಊರಿನಲ್ಲಿ ಎಲ್ಲರೂ ಕೂತ್ಕೊಂಡು ಭಜನೆ ಮಾಡೋ ಹೊತ್ತಿಗೆ ಅಥವಾ ನೆರೆಹೊರೆ ಇರ್ಬೋದು, ಜಾತಿ ಮತ ಪಂಥಗಳು ನಮಗೆ ಅಡ್ಡಿಯಾಗುವುದಿಲ್ಲ. ಇವತ್ತು ಸಾಮರಸ್ಯವನ್ನು ದೂರ ಮಾಡ್ತಾ ಇರ್ತಕ್ಕಂಥ, ಸಾಮರಸ್ಯವನ್ನು ಉಂಟಾಗದಾಗೆ ತಡಿತಾ ಇರ್ತಕ್ಕಂಥ ಶತ್ರುಗಳಲ್ಲಿ ಅದು ಕೂಡ ಒಂದು. ಮೇಲ್ಜಾತಿ ಕೀಳು ಜಾತಿ, ಆ ವರ್ಗ ಈ ವರ್ಗ. ಕುಣಿತ ಭಜನೆಗೆ ಬರುವಾಗ ನಾವೆಲ್ಲ ಭಜನೆ ಮಾಡುವವರಷ್ಟೇ, ನಾವೆಲ್ಲ ಒಂದೇ. ಅದನ್ನೇ ಕನಕದಾಸರು ಭಾಳ ಚೆನ್ನಾಗಿ ಕುಲ ಕುಲ ಕುಲವೆನ್ನುತ್ತೀಹರು, ಕುಲ ಯಾವುದು ಸತ್ಯ ಹೇಳ್ತಾರಲ್ಲ. ಅಥವಾ ಹೊಲೆಯ ನಾರೂರ ಹೊರಗಿರುವವನೇ ಗೆಳೆಯ, ಜಾತಿಯಿಂದಲ್ಲ ಇದು ಗುಣದಿಂದ ಹೊಲೆ ಅಂತ ಒಂದು ಭಜನೆ ಇದೆ. ಇಲ್ಲೂ ಕೂಡ ಒಂದು ಭಜನೆ ಇದೆ, ಯಾರೆಲ್ಲ ಹೊಲೆ ಇರು ಅಂತ ಅದಕ್ಕೆ ಪಟ್ಟಿ ಮಾಡ್ತಾರೆ. ಇಬ್ಬರಾಡುವ ಮಾತು ಕದ್ದು ಕೇಳುವವ ಹೊಲೆಯ, ಗಂಡ ಹೆಂಡಿರ ಬೇರೆ ಮಾಡುವವ ಹೊಲೆಯ, ಈ ಥರ ಪಟ್ಟಿ ಮಾಡ್ತಾರೆ. ಹಾಗಾಗಿ ಯಾವ ಜಾತಿ ಮತ ಪಂಥಗಳು ಭಜನೆಯಲ್ಲಿ ಬರುವುದೇ ಇಲ್ಲ. ಆದ್ದರಿಂದ ಅದೆಲ್ಲ ಹೊರಟು ಹೋದಾಗ ಸಮಾಜದಲ್ಲಿ ಎಲ್ಲರೂ ಕೂಡ ಕೂಡಿಕೊಂಡು ಬದುಕ್ತಕ್ಕಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಆ ಊರಿನಲ್ಲಿ ಎನ್ನುವುದನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಮತ್ತು ಒಂದು ಕುಟುಂಬವನ್ನು ಒಂದುಗೂಡಿಸುವಲ್ಲಿ ಕೂಡ ಭಜನೆ ತುಂಬ ಸಹಾಯ ಮಾಡ್ತದೆ ಅಂತ ನಾನು ಮತ್ತೆ ನನ್ನ ಶಾಲೆಯ ದಿನಗಳಿಗೆ ಹೋಗುವುದಿದ್ದರೆ, ನನಗೆ ಹೇಳಿದ್ನಲ್ಲ, ಅದು ಒಂದು ಭಜನೆ ಅರ್ಥ ಆಗಿರಲಿಲ್ಲ, ಇನ್ನೊಂದು ಭಜನೆ ಬಹಳ ಪ್ರೀತಿಯ ಭಜನೆ, ಯಾಕಂದರೆ ಅದು ಅರ್ಥ ಆಗಿತ್ತು ಚೆನ್ನಾಗಿ. ಖಂಡಿತ ಎಲ್ರಿಗೂ ಗೊತ್ತಿರ್ತಕ್ಕಂಥ ಭಜನೆ ಇದು, ಬಹಳ ಶ್ರೇಷ್ಠವಾದ ಭಜನೆ ಇದು. ಆದರೆ ಅರ್ಥ ಮಾಡಿಕೊಂಡು ಹಾಗೆ ನಡೀಬೇಕಾದದ್ದು ಮುಖ್ಯವಾದದ್ದು. ಯಾವುದು? ಯಾರಿಗೆ ಯಾರುಂಟು ಎರವಿನ ಸಂಸಾರ. ಎಂಥ ಚಂದದ ಭಜನೆ. ನಂಗೆ ಗೊತ್ತಿದ್ದಾಗೆ ಹೆಣ ಹೊತ್ತುಕೊಂಡು ಹೋಗುವಾಗ ಹೇಳ್ತಾರೆ ಆ ಹಾಡನ್ನು. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ. ಆದರೆ ನಾವು ಜಗಳ ಮಾಡುವಾಗ ಎಲ್ಲ ಮಾಡುವಾಗ ಹೇಗೆ ಜಗಳ ಮಾಡ್ತಾ ಇರ್ತೇವೆ? ನಾವಿಲ್ಲಿ ಪರ್ಮನೆಂಟ್ ಇರ್ಲಿಕ್ಕೆ ಬಂದವರನ್ನು ಹಾಗೆ ಯೋಚನೆ ಮಾಡ್ಕೊಂಡು ಜಗಳ ಮಾಡ್ತಾ ಇರ್ತೇವೆ. ಇವತ್ತಿದ್ದವರು ನಾಳೆ ಬೆಳಿಗ್ಗೆ ಇದ್ದೇವೆ ಇಲ್ವೋ ಗೊತ್ತಿಲ್ಲ. ಅಶಾಶ್ವತವಾಗಿರ್ತಕ್ಕಂಥ ಬದುಕು. ಆ ಹೆಣ ಹೊತ್ಕೊಂಡು ಹೋಗುವಾಗಾದರೂ ಅದನ್ನು ನೆನ್ಪು ಮಾಡ್ಕೊಳ್ಬೇಕು ಅಂತ ಭಜನೆ ಹಾಡ್ತಾರೆ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ. ಬಾಯಾರಿತು ಎಂದು ಬಾವಿ ನೀರಿಗೆ ಹೋದೆ, ಬಾವಿಯೊಳಿದ್ದ ಜಲಬತ್ತಿ ಬರಿದಾಯಿತು ಹರಿಯೇ. ಬಿಸಿಲಾಯಿತು ಎಂದು ಮರದ ನೆರಳಿಗೆ ಹೋದೆ. ಎಷ್ಟು ಚೆನ್ನಾಗಿ ಆ ಪದ್ಯ ಹೋಗ್ತದೆ. ನಮ್ಮ ಜೀವನದ ನಶ್ವರತೆಯನ್ನು ಅದು ನಮಗೆ ಮನವರಿಕೆ ಮಾಡಿಕೊಡ್ತದೆ ಒಂದು ಭಜನೆ ಅನ್ನೋದು. ಈ ನಶ್ವರತೆಯ ಕುರಿತು ಎಲ್ಲರಿಗೂ ಅರ್ಥ ಆದರೆ ಬದುಕು ಎಷ್ಟು ಸುಂದರವಾಗಿರ್ತದೆ. ಆದರೆ ದುರಂತ ಯಾವುದು ಅಂದರೆ, ನಾನು ಹೇಳಿದ್ದು ಈ ಭಜನೆ ಅಲ್ಲಿವರೆಗೆ ಮಾತ್ರ, ಹೆಣ ಸುಡುವವರಿಗೆ ಮಾತ್ರ. ವಾಪಸ್ ಬರುವಾಗ ಅವ್ರದ್ದು ಎಷ್ಟು ಆಸ್ತಿ ಉಂಟು, ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಅಂತಲೇ ಯೋಚನೆ ಮಾಡುವ ಸಂಗತಿ ಆಗಿಬಿಟ್ರೆ ಭಜನೆಗೆ ಅರ್ಥ ಏನಿದೆ? ಹಾಗಾಗಿ ಅರ್ಥ ಆಗಬೇಕು, ಭಜನೆಗಳು ಅರ್ಥ ಆಗಬೇಕು ನಮಗೆ. ಆ ಅರ್ಥ ಆಗಿರ್ತಕ್ಕಂಥ ಭಜನೆಗಳ ಅರ್ಥಕ್ಕನುಸಾರವಾಗಿ ನಾವು ನಡ್ಕೊಳ್ತಕ್ಕಂಥ ಕೆಲಸ ಮಾಡಿದರೆ ನಮ್ಮ ಬದುಕು ಬಹಳ ಶ್ರೇಷ್ಠ ಆಗ್ತದೆ ಅನ್ನೋದನ್ನು ಇಲ್ಲಿ ನೆನಪು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಬಹಳ ಮುಖ್ಯವಾಗಿ ನಾವು ಒಂದೇ ರಾಗದಲ್ಲಿ ಹಾಡ್ತೇವೆ.
ಬಹುಶಃ ರಾಗ ಹೊಂದಾಣಿಕೆಯಲ್ಲಿಯೂ ಕೂಡ ಭಾಳ ಸುಂದರವಾದಂಥ ತರಬೇತಿ ಇಲ್ಲಿ ಕೊಡ್ತಾರೆ. ಒಂದು ರೀತಿಯಲ್ಲಿ ನೀವು 180 ಜನ ಇಲ್ಲಿಗೆ ಬಂದು ಈ ಸತ್ವಗಳನ್ನು ಇಡೀ ಕರ್ನಾಟಕಕ್ಕೆ ಪಸರಿಸ್ತಕ್ಕಂಥ ರಾಯಭಾರಿಗಳಾಗಿ ನೀವು ಕೆಲಸ ಮಾಡಬೇಕಾದಂಥ ಹೊಣೆಗಾರಿಕೆಯಲ್ಲಿದ್ದೀರಿ. ಆದ್ದರಿಂದ ರಾಗದ ಕುರಿತು, ತಾಳದ ಕುರಿತು, ಹೆಜ್ಜೆಗಳ ಕುರಿತು, ಬಟ್ಟೆ ಬರೆಗಳ ಕುರಿತು, ಎಲ್ಲದರ ಕುರಿತು, ಮನಸ್ಸು ಅದು ಅರ್ಥ ಮಾಡಿಕೊಳ್ಳುವ ಕುರಿತು ಇದನ್ನೆಲ್ಲ ನೀವು ಯೋಚನೆ ಮಾಡ್ತೀರಿ ಅಂತ ಅಂದ್ಕೊಳ್ತೇನೆ. ಜೊತೆಗೆ ನಾನು ಮುಕ್ತಾಯ ಮಾಡ್ತಾ ಕೊನೆಗೊಳಿಸ್ತಾ ಬಂದಿದ್ದೇನೆ. ಹಸಿವೆ ಆಗ್ತದೆ. ಆದ್ದರಿಂದ ಹೇಳಬೇಕಾದಂಥ ಒಂದು ಮಾತೇನು ಅಂದರೆ, ನನಗೆ ಹೀಗೆ ಭಾಳ ಚೆನ್ನಾಗಿರ್ತಕ್ಕಂಥ ವಿಭಾಗೀಕರಣ ಅಲ್ಲ, 2 ರೀತಿಯ ಭಜನೆಗಳಿವೆ. ಸುಮ್ಮನೆ ನಿಮ್ಗೊಂದು ಕಿವಿ ಮಾತು, 2 ರೀತಿಯ ಭಜನೆಗಳಿವೆ. ಒಂದು ದೇವರನ್ನು ಗುಣಗಾನ ಮಾಡ್ತಕ್ಕಂಥದ್ದು, ದೇವರ ಹಿರಿಮೆಯನ್ನು ಗುಣಗಾನ ಮಾಡಿ. ಇನ್ನೊಂದು ನೀತಿಯನ್ನು ಬೋಧಿಸುವಂಥದ್ದು. ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. 2 ರೀತಿಯ ಭಜನೆಗಳು. ಒಂದು ದೇವರನ್ನು ಭಕ್ತಿ ಮಾಡೋದು, ಒಂದು ಅದು ಆದರೆ ಇನ್ನೊಂದು ನೀತಿಯನ್ನು ಹೇಳ್ತಕ್ಕಂಥದ್ದು. ಈಗ ಸಜ್ಜನರ ಸಂಘ ಮಾಡಬೇಕು, ಅದು ದೇವರನ್ನು ಸ್ತುತಿ ಮಾಡ್ತಕ್ಕಂಥದ್ದಲ್ಲ, ಆದರೆ ಭಜನೆ ಅದು. ಸಜ್ಜನರ ಸಂಘ ಮಾಡಿದರೆ ಏನು ಒಳ್ಳೆಯದಿದೆ. ನಾನು ಹೇಳೋದು ಅದು ಅರ್ಥ ಆದರೆ ನಮಗೆ, ಎಲ್ಲರೂ ಸಜ್ಜನರಾದರೆ ಎಷ್ಟು ಸುಂದರವಾಗಿರ್ತಕ್ಕಂಥ ಬದುಕು ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಆದ್ದರಿಂದ ನಾನು ಹೇಳೋದು, ನೀವು ನಿಮ್ಮ ಊರುಗಳಲ್ಲಿ ಹಾಡುವಾಗ ಒತ್ತಾಯ ಅಲ್ಲ, ಈ ನೀತಿ ಇರ್ತಕ್ಕಂಥ ಭಜನೆಗಳಿಗೆ ಹೆಚ್ಚು ಒತ್ತು ಕೊಡಿ. ಭಗವಂತನ ಗುಣಗಾನ ಮಾಡೋದು ಇದ್ದೇ ಇದೆ, ನಮ್ಮ ಮನೆಗಳಲ್ಲಿ ಹಾಡುವಾಗ ಹಾಡಬಹುದು. ಆದರೆ ನೀತಿ 4 ಜನರ ಕಿವಿಗೆ ಬೀಳಬೇಕು, ಅವರಲ್ಲಿ ಒಂದು ಪರಿವರ್ತನೆ ಆಗಬೇಕು. ಆದ್ದರಿಂದ ಆ ನೀತಿ ಬೋಧಕವಾದಂತಹ ಭಜನೆಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಿ ಅಂತ ಹೇಳ್ತಾ ನಾನು ನೆನಪು ಮಾಡುವುದು ಗಾಂಧೀಜಿಯವರನ್ನು. ನಿಮಗೆಲ್ಲ ಗೊತ್ತಿದೆ, ಸ್ವಾತಂತ್ರ್ಯ ಹೋರಾಟ ನಡೀತಾ ಇದ್ದ ಕಾಲಕ್ಕೆ ಗಾಂಧೀಜಿ ತಪ್ಪದೇ ಮಾಡ್ತಾ ಇದ್ದಂಥ ಒಂದು ಕೆಲಸ ಭಜನೆ. ಅವರಿಗೆ ಗುಂಡು ಬಿದ್ದದ್ದು ಕೂಡ ಅವರು ಭಜನೆಗೆ ಹೊರಟ ಸಂದರ್ಭದಲ್ಲಿ, ಮರಣ ಹೊಂದಿದ್ದು ಕೂಡ. ನೆನಪು ಮಾಡಿಕೊಳ್ಳಿ. ಯಾಕೆ ಒಂದು ರಾಜಕೀಯದಲ್ಲಿ ಇರ್ತಕ್ಕಂತಹ ಗಾಂಧೀಜಿ ಭಜನೆ ಬಗ್ಗೆ ಇಷ್ಟು ಮಹತ್ವ ಯಾಕೆ ಕೊಟ್ಟರು ಅಂತ ಕೇಳಿದರೆ, ನಮ್ಮೆಲ್ಲ ಮನಸ್ಸನ್ನು ಶುದ್ಧೀಕರಿಸಿ ದೇಶಕ್ಕೆ ದೇಶವೇ ನಾವೆಲ್ಲ ಒಂದು ಅಂತ ಕೂಡಿ ಬದುಕ್ತಕ್ಕಂತಹ ಮನೋಭಾವವನ್ನು ಕೊಡಬಲ್ಲ ಒಂದು ಶಕ್ತಿ ಇರುವುದು ಅದು ಭಜನೆಗೆ ಅಂತ. ಆದ್ದರಿಂದಲೇ ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಈಶ್ವರ ಅಲ್ಲ ತೇರೇ ನಾಮ್, ಎಲ್ಲ ಧರ್ಮಗಳು ಬರ್ತವೆ. ಈಶ್ವರ ಅಲ್ಲ ತೇರೇ ನಾಮ್, ಸಬುಕೋ ಸನ್ಮತಿ ದೇ ಭಗವಾನ್, ಮುಂದೆ ಬರ್ತದೆ, ಎಲ್ಲ ಧರ್ಮದ್ದು ಬರ್ತದಲ್ಲ. ಅಂದರೆ ಆ ಮೂಲಕ ನಾವೆಲ್ಲ ಒಂದುಗೂಡಿ ಬದುಕ್ತಕ್ಕಂತಹದ್ದಕ್ಕೆ ಈ ಭಜನೆ ಎನ್ನುವುದು ಒಂದು ಶಕ್ತಿ ಎನ್ನುವುದನ್ನು ಗಾಂಧೀಜಿ ತೋರಿಸಿಕೊಟ್ಟರು. ಇಡೀ ದೇಶಕ್ಕೆ ದೇಶವೇ ಒಂದಾಯಿತು, ಸ್ವಾತಂತ್ರ್ಯಕ್ಕೆ ನಾಂದಿ ಆಯಿತು ಅನ್ನೋದನ್ನು ಯೋಚನೆ ಮಾಡುವಾಗ ಸಮಾಜದಲ್ಲಿ ಸಾಮರಸ್ಯವನ್ನು ಮೂಡಿಸುವಲ್ಲಿ ಭಜನೆ ನಿಸ್ಸಂಶಯವಾಗಿ ಶ್ರೇಷ್ಠವಾದಂಥ ಪಾತ್ರವನ್ನು ವಹಿಸ್ತದೆ ಅನ್ನೋದನ್ನು ಇಲ್ಲಿ ನೆನಪು ಮಾಡಿಕೊಳ್ಳುತ್ತಾ, ನನಗೆ ಕೊಟ್ಟಿರುವ ಸಮಯ ಮುಗಿದಿರುವುದರಿಂದ ಈ ಕೊನೆ ಪಿರಿಯಡಲ್ಲಿ ಕೂಡ ಶ್ರದ್ಧೆಯಿಂದ ಮಾತುಗಳನ್ನು ಕೇಳಿದ, ತಲೆ ಅಲ್ಲಾಡಿಸಿದ, ಚಪ್ಪಾಳೆ ತಟ್ಟಿದ, ಪ್ರೀತಿ ತೋರಿಸಿದ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಿ, ಕ್ಷೇತ್ರದಲ್ಲಿ ಯಾವುದೇ ಕಾರ್ಯಕ್ರಮ ಆದಾಗಲೂ ನನಗೂ ಒಂದು ಅಳಿಲ ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶವನ್ನು ಕೊಡ್ತಾ ಇರ್ತಾರೆ ಪೂಜ್ಯ ಹೆಗ್ಗಡೆಯವರು, ಮಾತೃಶ್ರೀಯವರು ಎಲ್ಲರೂ ಕೂಡ. ಆ ವಾತ್ಸಲ್ಯಕ್ಕಾಗಿ ಮತ್ತು ಕಾರ್ಯಕರ್ತರ ಎಲ್ಲ ಆತ್ಮೀಯತೆಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. STM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ICU ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.